ಪ್ರೈಸ್ ದಿ ಲಾರ್ಡ್. ದೇವರು ಕೆಲವರ ಪರವಾಗಿ ಮಾತಾಡೋದಕ್ಕಾಗಿ ಹೋಗ್ತಾನೆ. ಶದ್ರಕ್ ಮೇಷಕ್ ಅಬೇದ್ನೆಗೋನನ್ನ ಬೆಂಕಿಲಿ ಹಾಕುವಾಗ 4ನೇ ವ್ಯಕ್ತಿ ಪ್ರಕಟ ಆಗಿದ ಹಾಗೆ ಕೆಲವು ವಿಷಯಗಳ ಮೇಲೆ ದೇವರು ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಕೆಲವು ಕಾರ್ಯಗಳ ಮೇಲೆ ದೇವರು ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಅವನ ಧ್ವನಿ ಪ್ರಕಟವಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಅವನ ಬಾಯಿಂದ ಕೆಲವು ಮಾತುಗಳು ಹೊರಡಲಿಕ್ಕಾಗಿ ಹೋಗ್ತಾ ಇದೆ. ಇಲ್ಲಿವರೆಗೂ ದೇವರು ಮೌನವಾಗಿದ್ದ, ಆದರೆ ಇದಕ್ಕೆ ಮೇಲೆ ದೇವರು ಮೌನವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ನಿನ್ನ ಪರ ಮಾತಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಒಬ್ಬರು ಮಾತ್ರ ಕೆಲವು ಸ್ಥಳಗಳಲ್ಲಿ, ಕೆಲವು ಜಾಗಗಳಲ್ಲಿ, ಕೆಲವು ಭಾಗದಲ್ಲಿ, ಕೆಲವು ವಿಷಯಗಳಲ್ಲಿ, ಕೆಲವು ಕೆಲಸದಲ್ಲಿ, ಕೆಲವು ಕಾರ್ಯಗಳಲ್ಲಿ ದೇವರು ಮಾತಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಈ ನಂಬೋದಾದ್ರೆ ದೇವರ ಮಹಿಮೆ ನೀನು ಕಾಣ್ತಿ. ಶಾಪಾದ ಡಾಗಾದಬ ರೀಖಮಾನ ಪ್ರೌಢ ಪ್ರಮಾಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ ಬ್ರದರ್ಗೆ ದೇವರು ಮಾತಾಡ್ತಾರೆ, ಕೆಲವು ಮಾಟ ಮಂತ್ರಗಳ ಕಟ್ಟೆಗಳಿಗೆ ನೀವು ಒಳಗಾಗಿದ್ದೀರ, ಸಮಾಧಾನನೇ ಇಲ್ಲ, ಸಂತೋಷನೇ ಇಲ್ಲ, ನಿಮ್ಮನ್ನು ಯಾರು ನಂಬ್ತಾ ಇಲ್ಲ, ನಿಮ್ಮನ್ನು ಯಾರು ನಂಬ್ತಾನೆ ಇಲ್ಲ, ಏನು ಹೇಳಿದ್ರು ನಂಬ್ತಾ ಇಲ್ಲ. ಇದರ ಹಿಂದಗಡೆ ಒಂದು ಶತ್ರುವಿನ ಕೈವಾಡ, ಹೋರಾಟ ಇದೆ ಅಂತೇಳಿ ದೇವರು ಮಾತಾಡ್ತಾ ಇದ್ದಾರೆ. ಕೆಲವು ಟೈಮ್ ಮನೆಗೆ ಹೋಗಲ್ಲ ನೀವು, ಕೆಲವು ಟೈಮ್ ಮನೆಗೆ ಹೋಗಲ್ಲ ನೀವು. ಮನೆಗೆ ಹೋಗ್ಲಿಕ್ಕೆ ನಿಮಗೆ ಮನಸ್ಸೇ ಬರಲ್ಲ. ಮನೆಗೆ ಹೋದ್ರೆ ಏನಾಗುತ್ತೋ ಏನೋ, ಏನು ನಡೀತೋ ಅಂತೇಳಿ ಮನೆಗೆ ಹೋಗಲ್ಲ. ಅಯ್ಯೋ ಇದ್ದಿದ್ದೆ ಬಿಡು ಅಂತೇಳಿ ಮನೆ ಒಳಗಡೆ ಹೋಗ್ಲಿಕ್ಕೂ ಭಯಪಡುವಂಥ ಸಿಚುವೇಶನ್. ಭಯ ಭಯ, ನಿಮ್ಮ ಒಳಗಡೆ ಭಯ ಇದೆ ಅಂತ ದೇವರು ಮಾತಾಡ್ತಾ ಇದ್ದಾರೆ. ಇವತ್ತು ಆ ಕಟ್ಟನ್ನ, ಎರಡನೇದಾಗಿ ಆ ಭಯವನ್ನ ದೇವರು ನಿಮ್ಮಿಂದ ತೆಗೆದುಹಾಕ್ತಾರೆ. ಹಲ್ಲೆಲೂಯಾ. ಕೆಲವು ಹೋರಾಟಗಳಿಗೆ ನೀವು ಒಳಗಾಗಿದ್ದೀರ. ಆ ಹೋರಾಟಗಳನ್ನ ಇವತ್ತು ದೇವರು ಅಂತ್ಯಗೊಳಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನೀವು ಇಲ್ಲಿ ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ವ್ಯತ್ಯಾಸವುಳ್ಳ ಮಗನಾಗಿ, ವ್ಯತ್ಯಾಸವುಳ್ಳ ಪುರುಷನಾಗಿ ಹಿಂದಿರುಗುವಂತೆ ಇವತ್ತು ಕರ್ತನ ಕರ ನಿಮ್ಮ ಮೇಲೆ ಪ್ರಕಟ ಆಗುತ್ತೆ. ಒಂದು ಒಳ್ಳೆ ದಡದಲ್ಲಿ ಸೇರ್ಬೇಕಂತ ಆಸೆ. ಅನೇಕ ದಿವಸಗಳಿಂದ ಫೈಟ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಸ್ಥಿತಿಯಲ್ಲಿ, ಒಂದು ಒಳ್ಳೆ ಭಾಗದಲ್ಲಿ, ಒಂದು ಒಳ್ಳೆ ಜಾಗದಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ನಿಲ್ಲಬೇಕಂತ, ಒಂದು ಒಳ್ಳೆ ವಿಷಯ ಸಾಧಿಸ್ಬೇಕಂತ ತುಂಬಾ ಫೈಟ್ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ತುಂಬಾ ಕಷ್ಟಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಬಟ್ ಯೇಸು ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿನ್ನ ದೋಣಿ ಒಳಗಡೆ ಬರ್ತೀನಿ, ನೀನು ಅನುಮತಿ ಕೊಡೋದಾದ್ರೆ. ದೇವರು ಹೇಳ್ತಾ ಇದ್ದಾರೆ, ನೀನು ಅನುಮತಿ ಕೊಡೋದಾದ್ರೆ ನಿನ್ನ ದೋಣಿ ಒಳಗಡೆ, ನಿನ್ನ ಕುಟುಂಬದ ದೋಣಿ ಒಳಗಡೆ, ನಿನ್ನ ಜೀವಿತದ ದೋಣಿ ಒಳಗಡೆ ನಾನು ಪ್ರವೇಶ ಆಗ್ತೀನಿ. ಆದರೆ ಆ ದೋಣಿಯ ಸ್ಥಿತಿ ಬದಲಾಗುತ್ತೆ. ದೋಣಿ ಹೋಗಿ ಮುಟ್ಟಬೇಕಾದ ದಡಕ್ಕೆ, ಗುರಿಗೆ ಹೋಗಿ ಮುಟ್ಟುತ್ತೆ. ಆದರೆ ಆ ದೋಣಿ ಖಾಲಿಯಾಗಿದೆ. ಇವತ್ತು ನೀವು ಯೇಸುವನ್ನ ಆ ದೋಣಿ ಕರೆಯೋದಾದ್ರೆ ನಿಮಗೊಂದು ಗುರಿ ಇದೆ. ಆ ಗುರಿ ದೇವರು ಮುಟ್ಟಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಒಂದು ಗುರಿ ಇದೆ. ನಾನು ಹೋಗಿ ಇಂಥ ಜಾಗದಲ್ಲಿ, ಇಂಥ ಕಾರ್ಯದಲ್ಲಿ ಮುಟ್ಟಬೇಕಂತ ಆಗ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಫೈಟ್ ಮಾಡ್ತಾ ಇದ್ದೀರಾ, ಹೋಗಕ್ ಆಗ್ತಾ ಇಲ್ಲ. ಹೋಗ್ತಾ ಇರೋ ಸೋತು ಹೋಗ್ತಾ ಇದ್ದಾರೆ. ಬಟ್ ದೇವರು ಹೇಳ್ತಾ ಇದ್ದಾರೆ, ಆ ವಿಷಯಗಳ ಮೇಲೆ ನಾನು ಜಯ ಕೊಡ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ. ಅದು ಯೇಸುವಿನ ನಾಮದಲ್ಲಿ ಹಾಗೆ ನಡೀಲಿ. ಗಾಡ್ ಬ್ಲೆಸ್ ಯು. ನಿಜನಾ ದೇವ್ರು ಮಾತಾಡಿದ್ದು? ಭಯ ಇದೆಯಲ್ಲ, ಭಯ. ಮನೆಗೆ ಸರಿಗೆ ಹೋಗಲ್ಲ. ನಿಜನಾ? ಮನೆಗೆ ಹೋಗಿ ಮನಸ್ಸು ಬರಲ್ಲ. ಒಂದು ವಿಷಯಕ್ಕೆ ತುಂಬಾ ಫೈಟ್ ಮಾಡ್ತಾ ಇದ್ದಾರೆ, ಬಟ್ ಜಯಿಸಕ್ ಆಗ್ತಾ ಇಲ್ಲ. ಒಂದು ಗುರಿ ಮುಟ್ಟಬೇಕಂತ, ಬಟ್ ಆಗ್ತಾ ಇಲ್ಲ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಅದನ್ನು ಸಾಧಿಸ್ತೀನಿ, ದಡದಲ್ಲಿ ಸೇರಿಸ್ತೀನಿ, ನೀನು ನನ್ನ ನಂಬೋದಾದ್ರೆ. ದೇವ್ರು ಹೇಳ್ತಾರೆ, ನೀನು ನನ್ನ ನಂಬೋದಾದ್ರೆ ನಾನು ನಿನ್ನ ನಿಲ್ಲಿಸ್ತೀನಿ ಅಂತ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಕೂತ್ಕೊಳ್ಳಿ. ಎಲ್ರಿಗೂ ಪ್ರವಾದನೆ ಹೇಳ್ಬೋದು, ಫಾಸ್ಟಾಗಿ ನನ್ನ ವಿಷಯ ಎಲ್ಲ ಗೊತ್ತು, ಅದಕ್ಕೆ ಹೇಳ್ತಾರೆ. ಅದಕ್ಕೆ ನಾನು ಯಾರಿಗೂ ಹೇಳಲ್ಲ. ಹೊಸಬರು ಇನ್ನೊಂದ್ಸರಿ ಕೇಳ್ಕೊಳ್ರಿ, ಪಾಸ್ಟ್ರು ದೇವರ ಆತ್ಮ ಮಾತಾಡಿದ್ದು ಸುಳ್ಳ ನಿಜನ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಬಗ್ಗೆ ನನ್ನ ಪ್ರವಾದನೆ
ಹೇಳ್ಬೋದು. ಬಟ್ ನಿಮ್ಮಲ್ಲೇನೋ ಪಾಸ್ಟ್ಗೆ ನನ್ನ ವಿಷಯ ಎಲ್ಲ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ ಮಾತು ಬಂದ್ಬಿಡುತ್ತೆ ಅಂತ ದಮ್ ತಡೀತಾ ಇದ್ದೇನೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ದೇವ್ರು ನಮ್ಮ ಮಧ್ಯದಲ್ಲಿದ್ದಾನೆ. ನೀವು ಕೂತಿರೋದು ನೋಡ್ರೆ ನಾನು ಬೇಗ ನಿಲ್ಲಿಸ್ಬೇಕು ಅನ್ಸುತ್ತೆ. ನೀವು ಕೂತಿರೋದು ನೋಡಿದ್ರೆ ನಾನು ಬೇಗ ನಿಲ್ಲಿಸ್ಬೇಕು ಅನ್ಸುತ್ತೆ. ನನಗೆ 11:15ವರೆಗೂ ಟೈಮ್ ಇದೆ. ಅಂದರೆ ಇನ್ನ ಎಷ್ಟು ಅವರ್ ನೋಡ್ರಿ, ಎಷ್ಟು ಅವರ್ ಇದೆ? 1 ಕಾಲ್ ಅವರ್ ಟೈಮ್ ಇದೆ. ನೀವು ದೇವರ ವಾಕ್ಯದೊಟ್ಟಿಗೂ, ದೇವರ ಮಹಿಮೆ ಒಟ್ಟಿಗೂ, ದೇವರ ಆತ್ಮನೊಟ್ಟಿಗೂ ನನ್ನೊಟ್ಟಿಗೆ ನೀವು ಬರೋದಾದ್ರೆ ದೇವರೇನೋ ಮಾಡ್ತಾರೆ. ಅಂದ್ರೆ ಏನೋ ಮಾಡ್ತಾರೆ ಅಂದ್ರೆ ಸುಮ್ಮನೆ ಅಲ್ಲ, ಅಂತರ್ಭಾಗಗಳಲ್ಲಿ, ಹೃದಯದ ಒಳಗಿನ ಭಾಗಗಳಲ್ಲಿ ಕೆಲವು ಕಾರ್ಯಗಳು ದೇವರು ಇವತ್ತು ಮಾಡ್ತಾರೆ. 10 ಸಾರಿ ಹೇಳ್ತೇನೆ ಕೇಳ್ರಿ. ನಿನ್ನ ಹೃದಯದ ಒಳಗಡೆ, ನಿನ್ನ ಅಂತರ್ಭಾಗದ ಒಳಗಡೆ, ನಿನ್ನ ಇನ್ಸೈಡ್, ನಿನ್ನ ಒಳಗಡೆ ಕೆಲವು ಕಾರ್ಯಗಳನ್ನ ಪರಿಶುದ್ಧಾತ್ಮ ಇವತ್ತೇನೋ ಮಾಡ್ತಾರೆ. ನೀನು ಒಳಗಡೆ ಏನೋ ಮಾಡ್ತಾರೆ, ಹೊರಗಡೆ ಅಲ್ಲ, ಒಳಗಡೆ ಮಾಡೋ ಕೆಲವು ಕಾರ್ಯಗಳು ಇವತ್ತು ಹೊರಗಡೆ ಪ್ರಕಟ ಆಗುತ್ತೆ. ಯೇಸುವಿನ ನಾಮದಲ್ಲಿ ಹಾಗೆ ನಡೀಲಿ. ಸರಿ, ಪಟ್ಟಂತೇಳಿ ದೇವರು ಕೊಟ್ಟಿರುವಂತಹ ವಾಕ್ಯದ ಕಡೆಗೆ, ಆಲೋಚನೆ ಕಡೆಗೆ ನಾವು ಓಡಿ ಬರೋಣ. ಯೋಹಾನನ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 3-6 ವಾಕ್ಯ. ಯೋಹಾನನಿಗೆ ಬರೆದಂತ ಸುವಾರ್ತೆ 12ನೇ ಅಧ್ಯಾಯ 3-6 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು ಒಂದು ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದವನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡುಕೊಡುವುದಕ್ಕಿಂತ ಇಸ್ಕರ್ ಯೂದನೆಂಬವನು ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದಂತ ಅವರ ಹಣದ ಚೀಲದಲ್ಲಿ ಹಾಕಿದನ್ನು ತಕ್ಕೊಳ್ಳುವನಾಗಿದ್ದರಿಂದಲೇ ಹೇಳಿದನು. ಆಗ ಯೇಸು ಈಕೆಯನ್ನ ಬಿಡು, ಸಾಕು. ಹಲ್ಲೆಲೂಯಾ. ಆಗ ಯೇಸು ಈಕೆಯನ್ನ ಬಿಡು ಅಂದ್ರೆ, ಅಲ್ಲಿ ಕೆಲವರು ಮಾತಾಡುವಾಗ, ಇವಳ ಪರವಾಗಿ ಯಾರು ಮಾತಾಡೋರು ಇಲ್ಲದೆ ಇರುವಾಗ, ಅವರೆಲ್ಲರ ಮಾತುಗಳ ಮಧ್ಯದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಇಗೋ ಇವಳನ್ನ ಬಿಡು. ಹಲ್ಲೆಲೂಯಾ. ದೇವರು ಅವಳ ಪರ ಮಾತಾಡ್ತಾ ಇದ್ದಾರೆ, ಇವಳನ್ನ ಬಿಡು. ಇವಳ ಚಿಂತೆ ನಿನಗೆ ಯಾಕೆ? ಇವಳು ಬರಬೇಕಾದ ಅವನ ಮುಂದಗಡೆ ಬಂದಾಯ್ತು, ಇವಳು ಬರಬೇಕಾದ ಜಾಗದಲ್ಲಿ ಬಂದಾಯ್ತು, ಇವಳು ಬರಬೇಕಾದವನ ಮುಂದಗಡೆ, ಬರಬೇಕಾದ ಸಾನ್ನಿಧ್ಯದ ಮುಂದಗಡೆ ಇವಳು ಬಂದಾಯ್ತು. ಇದಕ್ಕೆ ಮೇಲೆ ಯಾರು ಮಾತಾಡೋರು ಇಲ್ಲ ಅಂತೇಳಿ ತಿಳ್ಕೊಳ್ಬೇಡ. ಇವಳ ಪರ ಮಾತಾಡೋದಕ್ಕಾಗಿ ನಾನಿದ್ದೇನೆ ಎಂಬುದಾಗಿ ಹೇಳಿ ಯೇಸು ಈಕೆಯನ್ನು ಬಿಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸರಿ, ಈಗ ಸ್ವಲ್ಪ ಸಾರಾಂಶದ ಒಳಗಡೆ ನಾವು ಹೋಗೋಣ, ವಾಕ್ಯದ ಹಿನ್ನೆಲೆ ಕಡೆಗೆ ನಾವು ಹೋಗೋಣ. ಇವಳು ಯಾರು? ಈ ಮರಿಯಳು ಯಾರು? ಯಾಕೆ ಇವಳು ಆ ಸುಗಂಧ ತೈಲ ಅಚ್ಚಜಡ ಮಾಂಸಿಯನ್ನ ತಂದು ಯೇಸುವಿನ ಮೇಲೆ ಹಾಕಿ ಆ ತೈಲವನ್ನು ಹಾಕಬೇಕು? ಯಾಕೆ ಅಂದ್ರೆ ಆ ತೈಲ ಸಾಧಾರಣವಾದದಲ್ಲ, ಬಹು ಬೆಲೆ ಉಳ್ಳ ತೈಲ. ಅವಳು ಮಾರಿದ್ರೆ 300 ರೂಪಾಯಿ ಬರ್ತಾ ಇತ್ತು. ಆಗಿನ ಕಾಲದಲ್ಲಿ 300 ರೂಪಾಯಿ ಅಂದ್ರೆ 300 ಕೋಟಿ ಇದ್ದಂಗೆ. ಈಗಿನ ಲೆಕ್ಕದಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ. ಈಗ 2007ನೇ ಇಸ್ವಿಯ ಹಿಂದಗಡೆ 2006ನೇ ಇಸ್ವಿನಲ್ಲಿ ನಾನು ಒಂದು ಕಡೆ ಪೈಂಟ್ ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬಿಲ್ಡಿಂಗ್ ಪೈಂಟ್ ಮಾಡಬೇಕಾಗಿತ್ತು. ನಮ್ಮ ಮನೆ ಹಿಂಭಾಗದಲ್ಲಿ ಗುರಬಂಪಳ್ಳಿ ಅಂತೇಳಿ ಒಂದು ಊರಿದೆ. ಆ ಊರಲ್ಲಿ ಒಂದು ಬಿಲ್ಡಿಂಗ್ಗೆ ಪೈಂಟಿಂಗ್ ಆಗಿ ಹೋದ್ವಿ. ಆ ಬಿಲ್ಡಿಂಗ್ ಅನ್ನ ಹೊಸದಾಗಿ ಕಟ್ಟು ಆ ಪೈಂಟಿಂಗ್ ಮಾಡಿಸ್ತಾ ಇದ್ರು. ಆ ಬಿಲ್ಡಿಂಗ್ ಅವನು ಸಾಧಾರಣವಾದವನಲ್ಲ, ಮೇಕೆಗಳನ್ನ ಕತ್ತರಿಸಿ
ಮೇಕೆ ಮಾಂಸವನ್ನು ಮಾರುವಂಥವನು. ಆಗ ಹೀಗೆ ಪೈಂಟ್ ಕೆಲಸ ಮಾಡುವಾಗ ನಾವು ಕೇಳಿದ್ವಿ, ಎಷ್ಟು ರೇಟ್ ಇದೆ ಈ ಜಾಗ ಅಂತ ಹೇಳುವಾಗ ಆ ಮನುಷ್ಯ ಒಂದು ಮಾತು ಹೇಳ್ದ, ನಮ್ಮಪ್ಪ ಅವಾಗ ಅವನು ತೆಗೆದುಕೊಂಡಿದ್ದ ರೇಟು 5,000 ಅಂತ. ಮತ್ತೊಂದು ಸಾರಿ ಹೇಳ್ತೀನಿ ಕೇಳಿ. ಆ ಬಿಲ್ಡಿಂಗು ಈಗ ಸರಿ ಸುಮಾರು ಹೋಗೋದು ಎಷ್ಟು ರೇಟು ಗೊತ್ತಾ? ಇಲ್ಲ ಅಂದ್ರೂ ಕೂಡ 5 ರಿಂದ 6 ಕೋಟಿ ರೂಪಾಯಿ ಹೋಗ್ತದೆ. ಎಷ್ಟು? 6 ಕೋಟಿ ರೂಪಾಯಿಗೆ ಆ ಬಿಲ್ಡಿಂಗ್, ಆ ಜಾಗ ಹೋಗುತ್ತೆ. ನಾವು ಸುಮ್ಮನೆ ಕೇಳಿದ್ವಿ, ಎಷ್ಟಕ್ಕೆ ತಗೊಂಡ್ರಿ ಅಂತ. ಅವಪ್ಪ ಹೇಳಿದ, ನಾವು ತಗೊಂಡಿಲ್ಲ, ನಮ್ಮಪ್ಪ ತಗೊಂಡಿದ್ದು. ನಮ್ಮಪ್ಪನ ಕಾಲದಲ್ಲಿ ನಮ್ಮಪ್ಪ ತಗೊಳ್ಳುವಾಗ ಇದ್ರ ರೇಟು 5,000. ಲೋಪಲಿಕ್ಕೆ ಹೋಯಿಂದ ಲೇದಾ, ಒಳಗಡೆ ಹೋಯ್ತಾ ಇಲ್ವಾ? ಆ ಸೈಟ್ ರೇಟ್ ಎಷ್ಟು? ಇವಾಗ ಎಷ್ಟು? 6 ರಿಂದ 7 ಕೋಟಿ. ಮಿಸ್ಸೇ ಇಲ್ಲ. 5,000 ಎಲ್ಲಿ, 7 ಕೋಟಿಯಲ್ಲಿ. ಅಲ್ಲೇಲೂಯ. ಅದು ಯಾವಾಗ? ಅವ್ರ ಅಪ್ಪನ ಕಾಲದಲ್ಲಿ ತಗೊಂಡಿದ್ದಂತೆ. ಅವ್ರ ಅಪ್ಪನ ಕಾಲ ಅಂದ್ರೆ ಎಷ್ಟು? ಈಗ ಅಪ್ಪನಿಗೆ, ಅವ್ರ ಮಗನಿಗೆ, ಅಮ್ಮಮ್ಮ ಅಂದ್ರೆ ಒಂದು 55 ವರ್ಷ ಇಟ್ಕೊಳ್ರಿ. ಅವ್ರ ಅಪ್ಪನಿಗೊಂದು 60-70 ವರ್ಷದ ಹಿಂದೆಗಡೆ ತೆಗೆದುಕೊಳ್ಳುವಾಗ ಅದರ ರೇಟ್ ಬೇರೆ 5,000. ನಾನ್ ಮಾತಾಡ್ತಾ ಇರೋದು ಯೇಸು ಸ್ವಾಮಿಯ ಕಾಲದಲ್ಲಿದ್ದಂತ ಮರ್ಯ. ಈ ಯೇಸು ಸ್ವಾಮಿಯ ಕಾಲದಲ್ಲಿದ್ದಂತ ಮರಿಯಳ ಕೈಯಲ್ಲಿರುವಂತಹ ತೈಲ ಅವಳು ಮಾರಿದ್ರೆ ಅವಾಗಲೇ 300 ರೂಪಾಯಿ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಈಸ್ಕರ್ ಯೂದ ಎಷ್ಟು ಜನ ಗೊತ್ತು? ಇವನು ಯಾರು? ಕಳ್ಳ. ಇವನ ಒಳಗಡೆ ಸೈತಾನ ಹೊಕ್ಕಿತು. ಇವನು ಯೇಸುವನ್ನು ಹಿಡಿದುಕೊಡುವನಾಗಿ ಮಾರ್ಪಟ್ಟ. ಇವನು ಎಷ್ಟು ರೂಪಾಯಿಗೆ ಯೇಸುವನ್ನು ಹಿಡಿದುಕೊಟ್ಟ? ಎಷ್ಟು? 30 ನಾಣ್ಯಕ. 30 ನಾಣ್ಯಕ್ಕೆ ನಾಣ್ಯ. ಯಾವಾಗ? ಯೇಸುವಿನ ಕಾಲದಲ್ಲೇ ಈ 30 ನಾಣ್ಯವನ್ನ ತೆಗೆದುಕೊಂಡು ಯೇಸುವನ್ನು ಹಿಡಿದುಕೊಡ್ಲಿಕ್ಕೆ ನೋಡಿದ. ಅರ್ಥ ಏನು? ಈ 30 ನಾಣ್ಯ ಎಷ್ಟು ರೂಪಾಯಿ ಇರಬೇಕು ಆಗಿನ ಕಾಲದಲ್ಲಿ ಲೆಕ್ಕ ಹಾಕೊಳ್ರಿ. ಈ 30 ನಾಣ್ಯವನ್ನ ತೆಗೆದುಕೊಂಡು ಹೋಗಿ ಹೊಲ ತೆಗೆದುಕೊಂಡ್ರಂತೆ. ಇವತ್ತಿಗೂ ಕೂಡ ಹೊಲ ಇದೆಯಂತೆ. ಹಲ್ಲೆಲೂಯಾ. ಅಂದ್ರೆ 30 ನಾಣ್ಯ ಬೇರೆ, ರೂಪಾಯಿ ಬೇರೆ. 30 ನಾಣ್ಯಕ್ಕೆ ಅವಾಗ ದೊಡ್ಡ ಹೊಲ ತೆಗೆದುಕೊಂಡ್ರಂತೆ. ಆ 300 ರೂಪಾಯಿಗೆ ಎಷ್ಟು ಎಕರೆ ಬಂದಿರಬಹುದು? ಈ 300 ರೂಪಾಯಿಗೆ ಎಷ್ಟು ಎಕರೆ, ಎಷ್ಟು ಬಿಲ್ಡಿಂಗ್ ಆ ಟೈಮ್ನಲ್ಲಿ ಕಟ್ಟಬಹುದು? ಆದ್ರೆ ಆ ಸ್ತ್ರೀ ಏನು ಮಾಡ್ತಾ ಇದ್ದಾಳಂತೆ, ಆ 300 ರೂಪಾಯಿ ಅಷ್ಟು ದೊಡ್ಡ ಅಮೌಂಟ್, ಇವತ್ತಿನ ಲೆಕ್ಕಕ್ಕೆ ಎಷ್ಟೋ ಕೋಟಿ, ಅದನ್ನ ಲೆಕ್ಕ ಹಾಕದೆ ಆ ತೈಲವನ್ನು ಪೂರ್ತಿಯಾಗಿ ಅವಳು ಎಷ್ಟು ಸಂಗ್ರಹಿಸಿಟ್ಟಿದ್ಲು ಅದನ್ನೆಲ್ಲ ತೆಗೆದು ಯೇಸುವಿನ ತಲೆ ಮೇಲೆ ಹಾಕ್ತಾ ಇದ್ದಾಳ. ಇದನ್ನೆಲ್ಲ ತೆಗೆದು ಯೇಸುವಿನ ತಲೆ ಮೇಲೆ ಹಾಕುವಾಗ ಅಲ್ಲಿ ಒಬ್ಬ ಹೇಳ್ತಾ ಇದ್ದಾನೆ, ನಿನಗೆ ಬುದ್ಧಿ ಇದೆಯಾ ಇಲ್ವಾ? ಇದು ಎಷ್ಟು ಬೆಲೆ ಬಾಳುತ್ತೆ ಗೊತ್ತಾ? ಇದು ನೀನು ಮಾರಿದ್ರೆ 300 ರೂಪಾಯಿ ಬರುತ್ತೆ. ಇದನ್ನ ಮಾರಿ ತಗೊಳ್ಬಾರ್ದಾ, ಬಡವ್ರು ಕೊಡಬಾರ್ದಾ ಅಂತ ಮಾತಾಡ್ತಾ ಇದ್ದಾನೆ. ಈ ರೀತಿ ಮಾತಾಡೋವನು ಯಾರು? ಯೇಸುವಿಗಾಗಿ ಏನಾದರೂ ಮಾಡುವಾಗ, ಮನಪೂರ್ವಕವಾಗಿ ಮಾಡ್ಲಿಕ್ಕಾಗಿ ಮುಂದೆ ಬರುವಾಗ, ಯಾಕೆ ಮಾಡ್ತೀಯಾ, ಅದನ್ನೇ ಬೇರೆಗೆ ಹಾಕು, ಇದಕ್ಕಾಕು ಅದಕ್ಕಾಕು ಅಂತ ಹೇಳಿ ಮಾತಾಡೋ ವ್ಯಕ್ತಿ ಯಾರಾಗಿರ್ತಾನೆ ಗೊತ್ತಾ? ಅವನು ಕಳ್ಳ ಆಗಿರ್ತಾನೆ. ನಾನು ಹೇಳ್ತಾ ಇಲ್ಲ, ವಾಕ್ಯ ಹೇಳುತ್ತೆ. ಅವನು ಕಳ್ಳ ಆಗಿರ್ತಾನೆ. ಎರಡನೇದಾಗಿ ಅವನು ದುಡ್ಡಿನ ಹಿಂದಗಡೆ ಓಡುವನಾಗಿರ್ತಾನೆ. ದೇವರ ವಾಕ್ಯ ಬೀಳ್ತದೆ, ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲ ಅಂದ್ರೆ ಅಸ್ಥಿವಾರ. ಹಲ್ಲೆಲೂಯ. ಆದ್ರೆ ಯೇಸುವಿನ ಹತ್ರ ಬರುವಾಗ ಅದನ್ನು ಇದನ್ನು ಎರಡು ಸೇವಿಸ್ಲಿಕ್ಕೆ ಆಗಲ್ಲ. ಒಂದು ಸೇವಿಸಿದ್ರೆ ದಣವನ್ನು ಸೇವಿಸಬೇಕು, ಇಲ್ಲ ಅಂದ್ರೆ ದೇವರನ್ನ ಸೇವಿಸಬೇಕು. ಯೇಸು ಇರುವಾಗಲೇ 2 ತರ ಗುಂಪು ಜನ. ಅಲ್ಲಿ ದಣವನ್ನ ಸೇವಿಸುವಂತ ಜನ, ಎರಡನೇದಾಗಿ ಯೇಸುವನ್ನ ಸೇವಿಸುವಂತ ಜನ. ಆ ಸ್ತ್ರೀ ಯೇಸುವನ್ನ ಪ್ರೀತಿ ಮಾಡೋಳಾಗಿದ್ಲು.
ಹೇಗೆ ಅಂದ್ರೆ ತನ್ನಲ್ಲಿರೋದನ್ನೆಲ್ಲ ಮರೆತು ಯೇಸುವನ್ನ ಪ್ರೀತಿ ಮಾಡುವಳಾಗಿದ್ಲು. ಅವಳ ಜೀವನ, ಅವಳ ಬದುಕು, ಅವಳ ದುಡ್ಡು, ಅವಳ ಆಸ್ತಿ ಎಲ್ಲವನ್ನ ಮರೆತು ಏನಾದ್ರೂ ಇದ್ರೆ ಅದು ಯೇಸು ಮಾತ್ರವೇ ಅಂತ ಹೇಳಿ ಅವಳು ಯೇಸುವನ್ನ ಪ್ರೀತಿ ಮಾಡ್ತಾ ಇದ್ದಾಳೆ. ಸುಳ್ಳು ಹೇಳಬಾರ್ದು, ಸತ್ಯವನ್ನ ಹೇಳಬೇಕು. ಇವತ್ತು ನೀನು ಯಾರನ್ನ ಅಧಿಕವಾಗಿ ಪ್ರೀತಿ ಮಾಡ್ತಾ ಇದೀಯಾ? ಯೇಸು ಕೇಳ್ತಾ ಇದ್ದಾರೆ, ಇವತ್ತು ನೀನು ಹೆಚ್ಚಾಗಿ ಯಾರನ್ನ ಪ್ರೀತಿ ಮಾಡ್ತಾ ಇದೀಯಾ? ಲೋಕವನ್ನ, ಲೋಕದಲ್ಲಿರೋ ಆಸ್ತಿಯನ್ನ, ಲೋಕದಲ್ಲಿರುವಂತ ದುಡ್ಡನ್ನ, ಬದುಕು ಬಾಳಿನ ಡಂಬವನ್ನ, ಅಥವಾ ನನ್ನನ್ನ? ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯಾ? ಎಷ್ಟರ ಮಟ್ಟಿಗೆ ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯಾ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆಸ್ತಿ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಯಾಕಂದ್ರೆ ಲೋಕ ಕೊನೆವರೆಗೂ ಇರಲ್ಲ, ಅದು ಮುಕ್ತಾಯ ಆಗುತ್ತೆ. ಲೋಕ ಅಂತ್ಯ ಆಗುತ್ತೆ, ಲೋಕ ಕೊನೆ ಕಾಣುತ್ತೆ. ಆದರೆ ಶಾಶ್ವತವಾಗಿ ಕೊನೆಯವರೆಗೂ ನಿಲ್ಲುವಂಥದ್ದು ಪ್ರೀತಿ ಮಾತ್ರವೇ. ಪ್ರೀತಿ ಮಾತ್ರವೇ. ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಜೀವನದಲ್ಲಿ ನೆನೆಸ್ಕೊಂಡು ನೋಡು, ಎಂತೆಂಥ ಅದ್ಭುತಗಳನ್ನ, ಬಿಡುಗಡೆಗಳನ್ನ, ಸ್ಥಾನ ಮಾನ ಪದವಿಗಳನ್ನ, ನಿನ್ನ ಸ್ಥಿತಿ ಹೇಗಿತ್ತು, ಇವತ್ತು ಸ್ಥಿತಿ ಹೇಗೆ ಬದಲಾಯಿಸಿ ಯಾವ ಸ್ಥಿತಿಯಲ್ಲಿ ಈಗ ನಾನು ನಿನ್ನ ಇಟ್ಟಿದ್ದೇನೆ. ಎಂಥ ಅದ್ಭುತಗಳು ನಿನ್ನ ಜೀವನದಲ್ಲಿ ನಾನು ಮಾಡಿಲ್ಲ. ನೀನು ಕೂಗ್ದಾಗೆಲ್ಲ ನಾನು ಕೇಳಿದೆ, ನೀನು ಕರೆದಾಗೆಲ್ಲ ನಾನು ಬಂದೆ, ನೀನು ಕಷ್ಟಕ್ಕೆಲ್ಲ ನಾನು ಆದೆ, ನೀನು ಮೊರೆ ಇಡುವಾಗ ನಿನ್ನ ಮೊರೆ ನಾನು ಕೇಳಿದೆ. ಎಲ್ಲ ಕಷ್ಟ ಹಾದಿಗಳಲ್ಲಿ ನಾನು ಸಂಗಡ ಇದ್ದೆ, ಮರಣದ ಹಾದಿಯಲ್ಲಿ ನಾನು ಇದು ನಿನ್ನ ಬಿಡಿಸಿದೆ, ಎಂತೆಂಥ ಅಪಾಯಗಳಿಂದ ನಾನು ನಿನ್ನನ್ನು ಬಿಡಿಸಿದೆ. ಆದರೆ ಇವತ್ತು ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ, ಎಷ್ಟರ ಮಟ್ಟಿಗೆ ಇವತ್ತು ನಿನ್ನನ್ನು ಪ್ರೀತಿಸ್ತಾ ಇದೆಯಾ ಅಂತೇಳಿ ಯೇಸು ನಿಮ್ಮನ್ನು ಕೇಳ್ತಾ ಇದ್ದಾನೆ. ಇವತ್ತು ಯೇಸು ನಿಮ್ಮನ್ನು ಕೇಳ್ತಾ ಇರುವಾಗ ನಿಮ್ಮ ಉತ್ತರ ಏನಾಗಿರ್ತದೆ? ಇಲ್ಲ ಏಸಪ್ಪ, ನಿನಗಿಂತ ಹೆಚ್ಚಾಗಿ ನಾನು ಮನೇನ ಪ್ರೀತಿ ಮಾಡ್ತಾ ಇದ್ದೀನಿ. ಇಲ್ಲ ಏಸಪ್ಪ, ನಿನಕಿನ್ನ ಹೆಚ್ಚಾಗಿ ನನ್ನ ರಿಲೇಷನ್ಗಳು ನಾನು ಪ್ರೀತಿ ಮಾಡ್ತಾ ಇದ್ದೀನಿ. ಇಲ್ಲಪ್ಪ, ನಿನಕಿನ್ನ ಹೆಚ್ಚಾಗಿ ನನ್ನ ಆಸ್ತಿಯನ್ನು ಇಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ನಿನಕಿನ್ನ ಹೆಚ್ಚಾಗಿ ನಾನು ದುಡ್ಡನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ನಿನಕಿನ್ನ ಹೆಚ್ಚಾಗಿ ನಾನು ಲೋಕವನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಇಲ್ಲಪ್ಪ, ಈ ಎಲ್ಲವುಗಳಿಗಿಂತ ಹೆಚ್ಚಾಗಿ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಯಾವ ರೀತಿ ನೀವು ಮಾತಾಡ್ಲಿಕ್ಕೆ ಸಾಧ್ಯ? ಯಾವ ರೀತಿ ನೀವು ಮಾತು ಕೊಡ್ಲಿಕ್ಕೆ ಸಾಧ್ಯ? ಯಾವ ರೀತಿ ನೀವು ಹೇಳಲಿಕ್ಕೆ ಸಾಧ್ಯ? ಇವತ್ತು ಯೇಸು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಪೇತ್ರನ ಹತ್ರ ಯೇಸು ಕೇಳ್ತಾರೆ, ಪೇತ್ರ, ನಿಜವಾಗಲೂ ನನ್ನ ಪ್ರೀತಿ ಮಾಡ್ತಾ ಇದೆಯಾ? ಪೇತ್ರ ಹೇಳ್ತಾನೆ, ಹೌದು ಸ್ವಾಮಿ, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಎರಡನೇ ಸಾರಿ ಯೇಸು ಸ್ವಾಮಿ ಪೇತ್ರನ ಕೇಳ್ತಾರೆ, ಪೇತ್ರ, ನಿಜವಾಗ್ಲೂ ನೀ ನನ್ನ ಪ್ರೀತಿ ಮಾಡ್ತಾ ಇದೀಯಾ? ಪೇತ್ರ ಹೇಳ್ತಾನೆ, ಹೌದಪ್ಪ, ಯಾಕೆ ಹಿಂಗೆ ಕೇಳ್ತಾ ಇದೀಯಾ? ನಿಜವಾಗಲೂ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಮೂರನೇ ಸಾರಿ ಯೇಸು ಕೇಳುವಾಗ ಅವನ ಹೃದಯ ಒಡೆಯಲ್ಪಡ್ತು. ಅವನ ಹೃದಯ ಒಡೆಯಲ್ಪಡ್ತು. ಅವನ ಅಳ್ತಾ ಇದ್ದಾನೆ. ಕಾರಣ, ಯಥಾರ್ಥವಾದ ಪರಿಪೂರ್ಣವಾದ ಪ್ರೀತಿ ಅವನ ಒಳಗಡೆ ಇರಲಿಲ್ಲ. ಯಥಾರ್ಥವಾದ ಪರಿಪೂರ್ಣತೆಯ ಪ್ರೀತಿ ಅವನ ಒಳಗಡೆ ಇದ್ದಿದ್ರೆ ಯೇಸು ನನಗೆ ಯಾರು ಇವನು ಗೊತ್ತಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಎರಡನೇದಾಗಿ, ಯೇಸು ಸತ್ತಿದ ತಕ್ಷಣ ಯೇಸುವನ್ನ ಬಿಟ್ಟು, ಸೇವೆಯನ್ನ ಬಿಟ್ಟು ಮತ್ತೆ ಮೀನಿಡಲಿಕ್ಕಾಗಿ ಹೋಗ್ತಾ ಇರಲಿಲ್ಲ. ಅವನು ಸತ್ರು ದೇವರಿಗಾಗಿಯೇ, ಬದುಕಿದ್ರು ದೇವರಿಗಾಗಿಯೇ, ಇದ್ರೂ ದೇವರಿಗಾಗಿಯೇ, ಇಲ್ಲದಿದ್ರು ದೇವರಿಗಾಗಿಯೇ ಅವನು ನಿಲ್ಲುವವನಾಗ್ತಾ ಇದ್ದ. ಕಾರಣ, ಅವನ ಒಳಗಡೆ ಯಥಾರ್ಥವಾದ ಪ್ರೀತಿ ಇರಲಿಲ್ಲ. ಅವನ ಒಳಗಡೆ ಯಥಾರ್ಥವಾದ ಪ್ರೀತಿ ಇಲ್ಲದೆ ಇದ್ರೂ ಕೂಡ ನನ್ನ ಯೇಸುವಿನ ಒಳಗಡೆ ಯಥಾರ್ಥವಾದ ಪ್ರೀತಿ ಇದ್ದ ನಿಮಿತ್ತವಾಗಿ ಪೇತ್ರ ಯೇಸುವನ್ನ ಬಿಟ್ಟು ಹೋದ್ರು ಕೂಡ ಯೇಸು ಮಾತ್ರ ಪೇತ್ರನನ್ನು ಬಿಟ್ಟು ಕೊಟ್ಟಿಲ್ಲ. ಯೇಸು ಪೇತ್ರನನ್ನ ಮತ್ತೆ ಹುಡುಕಿಕೊಂಡು ಹೋದ ಹಾಗೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿ ನಿನ್ನ ಬಿಟ್ಟು ಹೋದೆ, ನನ್ನ ಪ್ರೀತಿ ನಿನ್ನ ಮರೆತು ಹೋದೆ, ನನ್ನ ಪ್ರೀತಿನ ಬಿಟ್ಟು ನೀನು ಹಗಲಿ ಹೋದೆ. ಆದ್ರೆ ಇವತ್ತು ನಾನು ಮತ್ತೆ ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯ ನಿಮಿತ್ತವಾಗಿ ಮತ್ತೆ ನನ್ನ ಪ್ರೀತಿ ಮಾಡಿ ನೀನಿರುವ ಜಾಗದಲ್ಲಿ ನಿನ್ನ ಹುಡುಕಿಕೊಂಡು ನಾನು ಬರ್ತಾ ಇದ್ದೇನೆ. ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾರೆ, ನಿನ್ ಪ್ರೀತಿ ಕಡಿಮೆ ಆದ್ರು ನಿನ್ ಮೇಲ್ ನನ್ನ ಪ್ರೀತಿ ಕಡಿಮೆ ಆಗಿಲ್ಲ.
ನನ್ನ ಪ್ರೀತಿ ಒಂದಿಂಚು ಕೂಡ ಕಡಿಮೆಯಾಗಿಲ್ಲ. ನನ್ನನ್ನು ಎಷ್ಟೋ ಸಾರಿ ನೀನು ತಿರಸ್ಕಾರ ಮಾಡಿದೆ, ಎಷ್ಟೋ ಸಾರಿ ನೀನು ನನ್ನನ್ನು ತಳ್ಳಿ ಹಾಕಿ ಮಾತಾಡಿದೆ, ಎಷ್ಟೋ ಸಾರಿ ನೀನು ನನ್ನನ್ನು ಬಿಟ್ಟು ಹೋದೆ. ಆದರೂ ಕೂಡ ನಾನು ನಿನ್ನ ಬಿಟ್ಟು ಹೋಗಿಲ್ಲ. ಯಾಕೆಂದ್ರೆ ನಿನ್ನ ಪ್ರೀತಿ, ನೀನು ಮಾಡ್ತಾ ಇರುವ ಪ್ರೀತಿ ಅದು ಬದಲಾಗುವ ಪ್ರೀತಿ, ಮಾಯ ಆಗುವ ಪ್ರೀತಿ. ಆದರೆ ನಾನು ನಿನ್ನ ಮೇಲಿಟ್ಟಿರುವಂಥ ಪ್ರೀತಿ ಅದು ಬದಲಾಗುವಂಥ ಪ್ರೀತಿ ಅಲ್ಲ, ಅದು ಮಾಯೆಯ ಪ್ರೀತಿ ಅಲ್ಲ, ಅದು ಮಾರ್ಪಡುವ ಪ್ರೀತಿ ಅಲ್ಲ, ಅದು ಶಾಶ್ವತವಾದ ಪ್ರೀತಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಬ್ರದರ್, ಸಿಸ್ಟರ್, ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ದೇವರ ವಾಕ್ಯ ಬೀಳ್ತದೆ. ತಂದೆಯಾದ ದೇವರು ಲೋಕದ ಮೇಲೆ, ಲೋಕದ ಜನರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನನ್ನ ನಿನಗಾಗಿ ಕೊಟ್ಟು ಬಿಟ್ಟ. ಆ ಯೇಸು ತನ್ನ ಪ್ರೀತಿ ಹೇಗೆ ಗೊತ್ತಾ ಪ್ರಕಟಿಸಿದ್ದು? ಬರೀ ಬಾಯಿ ಮಾತಿನಿಂದ ಅಲ್ಲ. ಯೇಸು ತನ್ನ ಮಕ್ಕಳಿಗಾಗಿ, ತನ್ನ ಜನರಿಗಾಗಿ ಯೇಸು ಪ್ರೀತಿಯನ್ನು ಪ್ರಕಟಿಸಿದ್ದು ಬರೀ ಬಾಯಿ ಮಾತಿನಿಂದ ಅಲ್ಲ. ಯೇಸು ಅವನ ಪ್ರೀತಿಯನ್ನು ಪ್ರಕಟಿಸಿದ್ದು ಅವನ ಮರಣದಿಂದ. ಯೇಸು ಪ್ರೀತಿಯನ್ನು ಪ್ರಕಟಿಸಿದ್ದು ಅವನ ಮರಣದಿಂದ. ಅವನು ಹೇಳ್ತಾನೆ, ನೋಡ್ರಿ, ನಾನು ನಿನಗೋಸ್ಕರ ಸಾಯಕ್ಕೆ ರೆಡಿ ಆಗಿದ್ದೀನಿ. ನನ್ನ ಪ್ರೀತಿ ನಿನಗಾಗಿ ಪ್ರಾಣ ಕೊಡಕ್ಕೆ ತವಕ ಪಡ್ತಾ ಇದೆ. ಈ ಪ್ರೀತಿ ನಿನಗಾಗಿ ಎಲ್ಲವನ್ನ ಮಾಡೋದಕ್ಕೆ ತವಕ ಪಡ್ತಾ ಇದೆ. ಕಲ್ವಾರಿಯ ಶಿಲುಬೆಯಲ್ಲಿ ಕಳ್ಳ ಹೇಳ್ತಾನೆ, ನನ್ನನ್ನು ಸೇರಿಸ್ಕೋ, ನಿನ್ನ ನಂಬ್ತೀನಿ, ನಿನ್ನ ಪ್ರೀತಿಸ್ತೀನಿ ಅಂತ ಆ ಕಳ್ಳ ಹೇಳುವಾಗ ಆ ಕೊನೆ ಪ್ರಾಣ ಹೋಗ್ತಾರ ಟೈಮ್ನಲ್ಲಿ ಮಾತಾಡೋಕ್ಕೂ ಶಕ್ತಿ ಇಲ್ಲ ಯೇಸುವಿಗೆ. ಆ ಸಮಯದಲ್ಲೂ ಯೇಸು ಹೇಳ್ತಾರೆ, ನೀನು ನನ್ನೊಂದಿಗೆ ಪರದೇಶದಲ್ಲಿ ಇರ್ತೀಯ. ಇದು ಯೇಸುವಿನ ಪ್ರೀತಿ. ಅಷ್ಟೆಲ್ಲ ಒಡೆದು ಬಡದು ಚೆಡದು ಯೇಸುವಿನ ಕ್ರೂರವಾಗಿ ಒಳಪಡಿಸ್ತಾ ಇರುವ ಜನಗಳು ನೋಡಿ ಯೇಸು ಹೇಳ್ತಾರೆ, ಅಪ್ಪ, ಇವ್ರೇನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಇವರುಗಳನ್ನ ಕ್ಷಮಿಸು, ಇವರುಗಳನ್ನ ಕ್ಷಮಿಸು. ಯೇಸುವಿನ ಪ್ರೀತಿ ಕ್ಷಮಿಸುವಂತ ಪ್ರೀತಿ. ಹಲ್ಲೆಲೂಯಾ. ನಿನ್ನ ಎಷ್ಟೋ ತಪ್ಪುಗಳನ್ನ ಎಷ್ಟೋ ಜನರು ಕ್ಷಮಿಸದೇ ಇರುವಾಗ, ನಿನ್ನ ಚಿಕ್ಕ ತಪ್ಪುಗಳಿಂದ ಹಿಡಿದು ದೊಡ್ಡ ತಪ್ಪಿನವರೆಗೂ ಎಷ್ಟೋ ಜನರು ಕ್ಷಮಿಸದೇ ಇರುವಾಗ, ಅದರ ನಡುವೆ ಎಷ್ಟು ಸಾರಿ ನೀನು ತಪ್ಪು ಮಾಡಿದ್ರು ಕೂಡ ನನ್ನ ಯೇಸು ನಿನ್ನನ್ನು ಕ್ಷಮಿಸ್ತಾ ಇದ್ದಾನೆ, ನಿನ್ನನ್ನು ಕ್ಷಮಿಸ್ತಾ ಇದ್ದಾನೆ. ಕ್ಷಮಿಸ್ಲಿಕ್ಕೆ ಕಾರಣ ಏನು ಗೊತ್ತಾ? ದೇವರು ಅತಿ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಯೇಸು ನಿನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಅವನ ಪ್ರೀತಿಯನ್ನ ಅರ್ಥ ಮಾಡಕೋ, ಅವನ ಪ್ರೀತಿಯನ್ನ ತಿಳಿದುಕೋ, ಅವನ ಪ್ರೀತಿಯನ್ನ ಗ್ರಹಿಸು. ಪ್ರೀತಿ ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ಪ್ರೀತಿ ಎಲ್ಲವನ್ನ ಸಹಿಸುವಂಥದ್ದು. ಪ್ರೀತಿ ಎಲ್ಲ ತಪ್ಪುಗಳನ್ನ ಮರೆ ಮಾಡುವಂಥದ್ದು. ಪ್ರೀತಿ, ಹಲ್ಲೆಲೂಯಾ, ಪ್ರೀತಿ, ಹಲ್ಲೆಲೂಯಾ. ಇವತ್ತು ನಿನ್ನ ಒಳಗಡೆ ಯೇಸುವಿನ ನಿಜವಾದ ಯಥಾರ್ಥವಾದ ಪ್ರೀತಿ ನಿನ್ನ ಒಳಗಡೆ ಇದ್ರೆ, ನಿನಗೆ ವಿರೋಧವಾಗಿ ತಪ್ಪುಗಳನ್ನ ಮಾಡಿದಂತವರ ತಪ್ಪುಗಳನ್ನ ಸತ್ತ ಮೇಲೆ ಅಲ್ಲ, ಜೀವಂತವಾಗಿರುವಾಗಲೇ ನೀನು ಕ್ಷಮಿಸ್ತೀಯಾ? ದೇವರು ಹೇಳ್ತಾರೆ, ಕೆಲವು ಜನರು ನಿನಗೆ ವಿರೋಧವಾಗಿ ನಡ್ಕೊಳ್ಳುವಾಗ ಎಷ್ಟೋ ಸಾರಿ ಬಂದು ನಿನ್ನ ಹತ್ರ ಕ್ಷಮೆ ಕೇಳಿದ್ರು, ಎಷ್ಟೋ ಜನರು ನಿನ್ನ ಹತ್ರ ಬಂದು ಕ್ಷಮೆ ಕೇಳಿದ್ರು ಕೂಡ ಆ ಕ್ಷಮೆಯನ್ನ ನೀನು ಕೇಳದೆ, ಮನ್ನಿಸಿ ಬಿಡದೆ ನೀನು ಅವರನ್ನ ತಿರಸ್ಕಾರ ಮಾಡಿದೆ. ಇವತ್ತು ಕೂಡ ಕೆಲವು ಲೀಸ್ಟ್ ನಿನ್ನ ಕೈಯಲ್ಲಿದೆ, ಕ್ಷಮಿಸದೆ ಇರುವಂತ ಲೀಸ್ಟ್. ದೇವರು ಹೇಳ್ತಾ ಇದ್ದಾರೆ, ನೀನು ನನ್ನ ಪ್ರೀತಿ ಮಾಡ್ತೀಯಾ? ಇಲ್ಲ ಇದ್ದೀರಾ? ಫೈರ್ ಆಗಿ ಪ್ರಸಂಗ ಮಾಡಕ್ ಬರುತ್ತೆ. ದೇವರ ಆತ್ಮ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ಹೇಗೆ ನಡೆಸ್ತಾನೋ ಹಾಗೆ ನಾವು ಹೋಗ್ಬೇಕು.
ಪೇತ್ರನಿಗೆ ಕೇಳಿದ ಹಾಗೆ ಇವತ್ತು ದೇವರು ನಿನ್ನ ನೋಡಿ ಕೇಳ್ತಾ ಇದ್ದಾರೆ, ನೀನು ನನ್ನ ಪ್ರೀತಿ ಮಾಡ್ತೀಯ? ಹೌದು ಏಸಪ್ಪ, ನಾನು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿ ಮಾಡ್ತೀನಿ ಅನ್ನೋರ್ ಕೈ ಎತ್ರಿ. ಅರ್ಧ ನರಕ ಅರ್ಧ ಸ್ವರ್ಗ ಬೇಡ. ಎತ್ತಿದ್ರೆ ಪೂರ್ತಿ ಎತ್ರಿ, ಇಲ್ಲಂದ್ರೆ ನರಕದಲ್ಲಿರ್ರಿ. ಹಲ್ಲೆಲೂಯ, ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ನಿಜವಾಗಲೂ ನೀವು ಯೇಸುವನ್ನ ಪ್ರೀತಿಸ್ತೀರಾ? ನಿಜವಾಗಲೂ ನೀವು ಯೇಸುವನ್ನ ಪ್ರೀತಿಸೋದಾದ್ರೆ ನಿಮ್ಮೊಟ್ಟಿಗೆ ತಪ್ಪಾಗಿ ನಡೆದುಕೊಂಡಿರುವಂತವರ ತಪ್ಪುಗಳನ್ನ ನೀವು ಕ್ಷಮಿಸಬೇಕು. ಹಲ್ಲೆಲೂಯ. ಕೆಲವು ಜನರು ಯೇಸುವನ ಸ್ವಾಮಿನ ನಂಬಿ ಯೇಸುವನ್ನ ಪ್ರೀತಿಸಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡು 5 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ ಆದ್ರೂ ಕೂಡ ಇವಾಗಲೂ ಯಾಕೆ ಅವ್ರ ಮೇಲೆ ನಂಗೆ ಕ್ಷಮಿಸಲ್ಲ. ದೇವರ ವಾಕ್ಯ ಹೇಳ್ತದೆ, ನೀನು ಅವರನ್ನ ಕ್ಷಮಿಸಿದ್ರೆ ನಾನು ನಿನ್ನ ಕ್ಷಮಿಸ್ತೀನಿ. ನೀನ್ ಪರಲೋಕಕ್ಕೆ ಹೋಗಬೇಕಂದ್ರೆ ಯಾರು ಕ್ಷಮಿಸ್ಬೇಕು? ನಾನು ನೀನು ಪರಲೋಕಕ್ಕೆ ಹೋಗಬೇಕಂದ್ರೆ ನಮ್ಮನ್ನು ಯಾರು ಕ್ಷಮಿಸ್ಬೇಕು? ಈಗ ಲಾಸ್ಟ್ ಇಂದ ಹಿಡಿದು ಫಸ್ಟ್ ತನಕ ಇಲ್ಲ ನಾನು ತಪ್ಪೇ ಮಾಡಲ್ಲ, ಸತ್ಯ ಹರಿಶ್ಚಂದ್ರನ್ ತುಂಡು ಅನ್ನೋರ ಕೈ ಎತ್ರಿ. ಆ ಲಾಸ್ಟ್ ಇಂದ ಹಿಡಿದು ಈ ಲಾಸ್ಟ್ ವರೆಗೂ ನಾನು ತಪ್ಪೇ ಮಾಡಲ್ಲ. ಇದ್ರೆ ಯಾರಾದ್ರೂ ಇಲ್ಲಿ ಮತ್ತೆ ನೀವು ತಪ್ಪುಗಳು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಈಗ ತಪ್ಪು ಯಾರು ಕ್ಷಮಿಸ್ಬೇಕು? ದೇವ್ರು ಕ್ಷಮಿಸ್ಬೇಕಾ? ನಿಮ್ಮ ತಪ್ಪು ಯೇಸು ಕ್ಷಮಿಸ್ಬೇಕಾ? ನಿಮ್ಮ ತಪ್ಪು ಸ್ವರ್ಗ ಕ್ಷಮಿಸ್ಬೇಕಾ? ನಿಮ್ಮ ತಪ್ಪು ಸ್ವರ್ಗ ಕ್ಷಮಿಸ್ಬೇಕಾದ್ರೆ ನೀವು ಕೆಲ ಜನ ತಪ್ಪು ಕ್ಷಮಿಸ್ಬೇಕು. ನಾನು ಹೇಳ್ತಲ್ಲ, ಯೇಸಪ್ಪ ಹೇಳ್ತಾರೆ, ನೀನು ಈ ತರ ತಪ್ಪುಗಳು ಕ್ಷಮಿಸಿದ್ರೆ ನನ್ನ ತಂದೆ ನಿನ್ನ ತಪ್ಪುಗಳು ಕ್ಷಮಿಸ್ತಾರೆ. ಈ ಕ್ಷಮಿಸೋ ಮನೋಭಾವ ನಿನ್ನ ಒಳಗಡೆ ಬರಬೇಕಾದ್ರೆ ನಿನ್ನ ಒಳಗಡೆ ಯೇಸುವಿನ ಯಥಾರ್ಥವಾದ ಪ್ರೀತಿ ಇರಬೇಕು. ಹಲ್ಲೆಲೂಯ. ಪ್ರೀತಿ ಇದೆಯಾ? ಪ್ರೀತಿ ಇದ್ರೆ ನೀನು ಕ್ಷಮಿಸ್ತೀಯ. ಹಲ್ಲೆಲೂಯ. ಕೆಲ ಜನರು ನಾನು ಆ ಕುಟುಂಬ ಕ್ಷಮಿಸಲ್ಲ, ಈ ಕುಟುಂಬ ಕ್ಷಮಿಸಲ್ಲ, ನಾನು ಅವ್ರು ಹೆಂಗ ಏನ್ ಮಾಡಿದಾರೆ ಗೊತ್ತಾ? ನೀನ್ ಏನೆಲ್ಲ ಮಾಡಿಲ್ಲ, ದೇವರ ಕ್ಷಮಿಸ್ಬೇಕು? ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮ ತಪ್ಪುಗಳನ್ನ ದೇವರು ಲೆಕ್ಕಿಸುವುದಾದರೆ ದೇವರ ಮುಂದೆಗಡೆ ಯಾರು ನಿಲ್ಲಕ್ಕಾಗುತ್ತೆ? ನಾನು ಕೆಟ್ಟ ಮಾತಾಡಿಲ್ಲ ಅನ್ನೋರು ಕೈ ಎತ್ತಿ. ನಾನು ಸುಳ್ಳು ಹೇಳೇ ಇಲ್ಲ ಅನ್ನೋರು ಕೈ ಎತ್ತಿ. ಒಂದು ಚಿಕ್ಕ ಸುಳ್ಳು ನಾನು ಹೇಳಿಲ್ಲ, ನಾನು ಕೋಪನೇ ಮಾಡಿಕೊಂಡಿಲ್ಲ. ನಾನು ಹೊಟ್ಟೆ ಕಿಚ್ಚೆ ಪಟ್ಟಿಲ್ಲ, ನಾನು ಉದ್ವೇಗಕ್ಕೆ ನಾನು ಒಳಗಾಗೇ ಇಲ್ಲ. ಬೇರೆಯವ್ರು ಕೆಟ್ಟ ಕೆಟ್ಟ ಮಾತಾಡ್ರು ಕೂಡ ಯಾಕೆ ಸಿಸ್ಟರ್ ಅಂದೆ ಹೇಳ್ರಿ. ಹಲ್ಲೆಲೂಯ. ಹೊಡೆಗೆ ಬಂದ್ಬಿಟ್ರು, ಹೊಡೀರಿ ಹೊಡೀರಿ ಅಂದೆ. ಕೈಯತ್ರಿ. ಅವ್ರಿನ್ನ ಬಂದ್ರೆ ಹಲ್ಲೆಲೂಯ. ಯಥಾರ್ಥವಾದ ಪ್ರೀತಿ ನಿನ್ನ ಒಳಗಡೆ ಇದ್ರೆ ದೇವರ ವಾಕ್ಯ ಬೆಳೆದ ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ತಾಳ್ಮೆ ಇದೆಯಾ? ತಾಳಿದವನು ಬಾಳಿಯಾನು ಅಂತ ಗಾದೆ ಇದೆ. ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ತಾಳ್ಮೆ ಇದೆಯಾ? ತಾಳ್ಮೆ, ಗಂಡನ ಮೇಲೆ ತಾಳ್ಮೆ, ಹೆಂಡತಿ ಮೇಲೆ ತಾಳ್ಮೆ, ಮಕ್ಕಳ ಮೇಲೆ ತಾಳ್ಮೆ, ಸೇವಕರ ಮೇಲೆ ತಾಳ್ಮೆ, ಕೆಲವು ವಿಷಯಗಳಲ್ಲಿ ತಾಳ್ಮೆ ಇದೆಯಾ? ಯೇಸು ಹೇಳ್ತಾ ಇದ್ದಾರೆ, ಸಭೆಯೇ ನಿನ್ನನ್ನು ಪ್ರೀತಿ ಮಾಡ್ತಾ ಇದೆಯಾ? ಯೇಸು ಹೇಳ್ತಾ ಇದ್ದಾರೆ, ನಿಜವಾಗ್ಲೂ ನಿನ್ನನ್ನು ಪ್ರೀತಿ ಮಾಡ್ತಾ ಇದೆಯಾ? ನಿನ್ನನ್ನು ಪ್ರೀತಿ ಮಾಡೋದಾದರೆ ನೀನು ಕ್ಷಮಿಸ್ತೀಯಾ? ನೀನು ಕ್ಷಮಿಸ್ತೀಯಾ? ನಿಜವಾಗ್ಲೂ ಪ್ರೀತಿ ನಿನ್ನ ಒಳಗಡೆ ಇದ್ರೆ ನಿನಗೆ ತಾಳ್ಮೆ ಇರುತ್ತೆ.
ಅಲ್ಲೆಲೂಯ. ನಿಜವಾಗ್ಲು ಯೇಸುವನ್ನ ಪ್ರೀತಿಸ್ತಾ ಇದೀವ? ಸರಿ, ಯಜಮಾನ್ರೋ, ಎಂತಿನೋ, ಮಕ್ಕಳೋ, ಸಭೆ ವಿಶ್ವಾಸಿನೋ ಯಾರೋ ಏನೋ ತಪ್ಪು ಮಾಡ್ಬಿಟ್ರು, ಏನ್ ಮಾಡ್ತೀವಿ? ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಅಂತ ಆಡ್ತೀವಿ. ನಾವೇನ್ ಮಾಡ್ತೀವಿ? ಎತ್ತಿ 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 ಅಂತ ಇಲ್ಲೇ ಆಡ್ತೀವಿ. ಅರ್ಥ ಆಗಿಲ್ಲ. ಸಭೆ ಒಳಗಡೆ ಬರುವಾಗ ನನ್ನ ಎತ್ತಿ 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 ನಿಲ್ಲಿಸಿದೆ. ಎಲ್ಲಿಂದ ಎತ್ತಿ ನಿಲ್ಲಿಸಿದೆ? ಏನೋ ನನ್ನ ಪರಲೋಕದಿಂದ ಬಂದು ಹಂಗೆ ಪರಿಶುದ್ಧವಾಗಿರುವ ಹಾಗೆ ನನ್ನ ಎತ್ತಿ ಪರಲೋಕದಲ್ಲಿ ನಿಲ್ಲಿಸ್ತಾರ ನಾವು ಕೆಲವು ಜನರು ನೆನಪು. ಹಾಡುಗಾರನ ಹಾಡ್ತಾನೆ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಎಲ್ಲಿಂದ? ಕೆಸರಂದ್ರೆ ಏನು? ಪಾಪ, ಶಾಪ, ಪಾಪ, ಅಲ್ಲೆಲೂಯ. ಪಾಪ, ಶಾಪ, ಧೂಳು, ಕಸ, ಕಡ್ಡಿ, ದರಿದ್ರ ಇವುಗಳಿಂದ ದೇವ್ರು ನಮ್ಮನ್ನು ಎತ್ತಿದ್ದಾನೆ. ನಮ್ಮನ್ನು ಮಾತ್ರ ಎತ್ತಬೇಕು, ಇನ್ಯಾರನ್ನ ಎತ್ತಬಾರ್ದು. ಈಗ ದೇವ್ರು ಹೇಳ್ತಾರೆ, ಹಳೆದನ್ನ ಹಳೆದನ್ನ ನೆನೆಸಿ ಕೊರ್ರಗದಿರು. ಇದು ಹೊಸದನ್ನು ಅಂದ್ರೆ ಹಳೇದು ಮರ್ತ್ಬಿಡು, ಹೊಸದ್ ನೆನೆಸ್ಕೊ ಅಂತ. ನಾವೇನ್ ಮಾಡ್ತೀವಿ? ಎತ್ತಿ 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 ಇಡ್ತೀವಿ. ಏನ? ಹಿಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಸುತ್ತಿ ಎತ್ತಿ ಎತ್ತಿ ತೋರಿಸ್ದಂಗೆ. ಅಲ್ಲೆಲೂಯ. ದೇವ್ರು ಹೇಳ್ತಾ ಇದ್ದಾರೆ, ನಿಜವಾಗಲೂ ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯಾ? ನೀನು ನಿಜವಾಗಲೂ ಪ್ರೀತಿ ಮಾಡ್ತಾ ಇದ್ರೆ ಪ್ರೀತಿ ಎಲ್ಲವನ್ನ ಮರೆ ಮಾಡುತ್ತೆ. ಈಗ ನೀವ್ ಹೇಳ್ರಿ, ಜನಗಳ ತಪ್ಪನ್ನ ಎತ್ತಿ ಎತ್ತಿ ಹೇಳ್ತಾ ಇದ್ದೀರಾ, ಮರೆ ಮಾಡ್ತಾ ಇದ್ದೀರಾ? ಇವತ್ತು ಬರಬಾರ್ದು ಅನ್ಕೊಂಡಿದ್ದೆ, ದೇವರ ಆತ್ಮ ಕರ್ಕೊಂಡ್ಬಿಟ್ರು. ಅಲ್ಲೂಯ್ಯ. ದೇವರಾತ್ಮ ಸುಳ್ಳು ಮಾತಾಡ್ತಾರೆ, ತಪ್ಪು ಮಾತಾಡ್ತಾರೆ, ಸರಿ ಮಾತಾಡ್ತಾರ? ಎಷ್ಟು ಸಾರಿ ಒಬ್ಬ ಮನುಷ್ಯನ ತಪ್ಪುಗಳನ್ನ ನಾವು ಎತ್ತಿ ಎತ್ತಿ ತೋರಿಸಿಲ್ಲ? ಯಾವಾಗ? ತಾತನ ಕಾಲದು, ಅಜ್ಜಿ ಕಾಲದು, ಅಪ್ಪನ ಕಾಲದು, ಅಮ್ಮನ ಕಾಲದು, ಯಾರ್ಯಾರ್ದೋ ಕಾಲದ್ದು ತೆಗೆದು ಎತ್ತಿ 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 ತೋರಿಸ್ತಾ ಇದ್ದೀವಿ. ದೇವರು ಹೇಳ್ತಾರೆ, ಹಳೆದು ಮರೆತು ಬಿಡು ಅಂತ. ಅಲ್ಲೆಲೂಯ. ದೇವ್ರು ಹೇಳ್ತಾರೆ, ಹಳೆದನ್ನು ಮರೆತು ಬಿಡು, ಹೊಸದ್ ನೋಡು. ಯಾರಾದ್ರೂ ಒಂದು ತಪ್ಪು ಮಾಡ್ರೆ, ಯಾರು ಏನೋ ನಿಮ್ಗೆ ವಿರೋಧವಾಗಿ ನಡ್ಕೊಂಡ್ರೆ ಎಷ್ಟು ಸಾರಿ ನಾವು ಎತ್ತಿ ಎತ್ತಿ ತೋರಿಸ್ತೇವೆ. ನಾ ಮಾಡೋ ತಪ್ಪುಗಳು, ನಾ ಮಾಡಿರೋ ಕೊರತೆಗಳು ದೇವರು ಎಲ್ಲರ ಮುಂದೆ ಎತ್ತು ತೋರಿಸಿದ್ರೆ ನಾವು ಹೇಗೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ? ಬೆಳಗ್ಗೆ ಎದ್ದೇಳುವಾಗ ರಾತ್ರಿ ಮಲಗುವವರೆಗೂ ಎಷ್ಟು ತಪ್ಪುಗಳನ್ನ ಮಾಡೋದಿಲ್ಲ. ದೇವರು ಯಾವಾಗಾದ್ರೂ ಯಾರಾದ್ರೂ ಮುಂದಗಡೆ ಎತ್ತು ತೋರಿಸಿದಾರೋ? ಇದು ನಿಜವಾದ ಪ್ರೀತಿ. ಪ್ರೀತಿಯನ್ನು ಮಾಡುತ್ತೆ, ಎಲ್ಲವನ್ನ ಮರೆ ಮಾಡುತ್ತೆ. ಹಲೋ, ಈಗ ನೀವೇಸು ನಿಮ್ಮ ಹತ್ರ ಕೇಳ್ತಾರೆ, ಮಕ್ಕಳೇ ನೀವು ನನ್ನ ಪ್ರೀತಿ ಮಾಡ್ತೀರಾ? ಇದರ ನೀ ನನ್ನ ಪ್ರೀತಿ ಮಾಡೋದಾದ್ರೆ ನೀವೇನ್ ಮಾಡಬೇಕು? ಕ್ಷಮಿಸ್ಬೇಕು. ಅದೆಂತ ಘೋರ ತಪ್ಪಾಗಿರ್ಲಿ, ನಿನ್ನ ಕುತ್ತಿಗೆಗೆ ಚಾಕು ಹಾಕಿ ಕುಯ್ದಿರ್ಲಿ, ಹಿಂಗ್ ಕ್ಷಮಿಸ್ಬೇಕು. ಎರಡನೇದು ತಾಳ್ಮೆ. ತಾಳ್ಮೆ ಇರಬೇಕು, ತಾಳ್ಮೆಯಿಂದ ಇರಬೇಕು. ಸಡನ್ ಆಗಿ ಉತ್ತರ ಮಾಡಬಾರದು. ಹಲ್ಲೆಲೂಯ. ಪ್ರೀತಿ ಬಹು ತಾಳ್ಮೆಯನ್ನು ಕಲಿಸ್ಕೊಡ್ತದೆ. ಇದು ಕ್ರಿಸ್ತನ ಪ್ರೀತಿ. ಹಲ್ಲೆಲೂಯ. ಮೂರನೇದಾಗಿ ಪ್ರೀತಿ ಎಲ್ಲವನ್ನ ಮರೆ ಮಾಡುತ್ತೆ. ಇವತ್ತಿಗೂ ಕೂಡ ನೀನು ಮರೆ ಮಾಡಕ್ ಆಗದೆ ಇರುವ ಹಾಗೆ ಶತ್ರು ಬೇರೆಯವರ ಕೊರತೆಯನ್ನು ಎತ್ತಿ ಎತ್ತಿ ಹೇಳ್ತಾನೆ. ಕಾರಣ ಯಾಕೆಂದ್ರೆ ನಿನ್ನನ್ನು ಹೇಗಾದ್ರೂ ಮಾಡಿ ನರಕ ಕರ್ಕೊಂಡು ಹೋಗ್ಬೇಕಂತೇಳಿ. ಬಟ್ ದೇವರು ಹೇಳ್ತಾರೆ, ನಿನ್ನ ಒಳಗಡೆ ಯಥಾರ್ಥವಾದ ಕ್ರಿಸ್ತನ ಪ್ರೀತಿ ಇರಬೇಕು, ಇತರನ್ನ ಕ್ಷಮಿಸಬೇಕು, ತಾಳ್ಮೆ ಉಳ್ಳವರಾಗಿರಬೇಕು, ನೀವು ಎಲ್ಲವನ್ನ ಮರೆ ಮಾಡೋರಾಗಿರ್ಬೇಕು. ಹಲ್ಲೆಲೂಯ. ಇದು ಮಾಡಿದ್ರು, ಅದು ಮಾಡಿದ್ರು, ಅದಾಯ್ತು, ಇದಾಯ್ತು, ಇದು ನಡೀತು, ಹಿಂಗ ಮಾಡಿದ್ರು, ಹಂಗ ಮಾಡಿದ್ರು, ಮೋಸ ಮಾಡಿದ್ರು, ಸುಳ್ಳು ಹೇಳಿದ್ರು, ಹಿಂಗ ಮಾಡಿದ್ರು ಅಂತ ಹೇಳಿ ಎತ್ತಿ 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 ಹೇಳಿದ ಜೀವಿತ ಇವತ್ತು ಬದಲಾಗಲಿ.
ಇವತ್ತು ಮಾರ್ಪಡಲಿ. ಯಥಾರ್ಥವಾದ ಪ್ರೀತಿ ನಿನ್ನ ಒಳಗಡೆ ಬರಲಿ. ಕ್ರಿಸ್ತನ ಪ್ರೀತಿ ನಿನ್ನ ಒಳಗಡೆ ಬರಲಿ. ಕ್ರಿಸ್ತನ ಪ್ರೀತಿ ನಿನ್ನ ಒಳಗಡೆ ಬರೋದಾದ್ರೆ ಅದನ್ನೆಲ್ಲವನ್ನ ಮರೆ ಮಾಡುತ್ತೆ. ಯಥಾರ್ಥವಾದ ಕ್ರಿಸ್ತನ ಒಳಗಡೆ ಪ್ರೀತಿ ಇದ್ದ ನಿಮಿತ್ತವಾಗಿ ಇವತ್ತು ಕ್ರಿಸ್ತ ನಮ್ಮ ಪ್ರೀತಿಯನ್ನ ಅವನ ರಕ್ತದ ಮೂಲಕವಾಗಿ, ಅವನ ಮಹಿಮೆಯ ಮೂಲಕವಾಗಿ, ಅವನ ಕೃಪೆಯ ಮೂಲಕವಾಗಿ ನಮ್ಮ ಎಲ್ಲ ಅಪರಾಧಗಳನ್ನ ಮರೆ ಮಾಡಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ನಮ್ಮ ಎಲ್ಲ ಅಪರಾಧಗಳನ್ನ ಅವನ ಪ್ರೀತಿಯನ್ನು ಮಾಡಿದೆ ಮರೆ ಮಾಡಿಬಿಟ್ಟಿದೆ. ಮರೆ ಮಾಡಿದ ನಿಮಿತ್ತವಾಗಿ ಇವತ್ತು ನಾವು ಧೈರ್ಯವಾಗಿ ದೇವರ ಮುಂದೆಗಡೆ ಬರ್ತಾ ಇದ್ದೇವೆ. ಧೈರ್ಯವಾಗಿ ಅದರ ಕೃಪಾಸನದ ಮುಂದೆಗಡೆ ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಇದಕ್ಕೆ ಮೇಲೆ ನೀನೇನ್ ಮಾಡಬೇಕು? ಜನರನ್ನು ಕ್ಷಮಿಸ್ಬೇಕು, ತಾಳ್ಮೆಯಿಂದ ಇರ್ಬೇಕು. ಏನೇ ತಪ್ಪು ಮನುಷ್ಯನಲ್ಲಿ ನಿನಗೆ ವಿರೋಧವಾಗಿ ಮಾಡಿದ್ರು ಕೂಡ ಅದನ್ನೆಲ್ಲ ಮರೆ ಮಾಡ್ಬೇಕು. ನೀನು ಏನ್ ಮಾಡ್ಬೇಕು? ಮರೆ ಅಂದ್ರೆ ಏನು? ಏನ? ದುಡ್ಡನ್ನ. ಹಲ್ಲೆಲೂಯಾ. ಅಷ್ಟೇ. ಲೋಟ ಸೊದೋಮ್ ಗುಮರ ಪಟ್ಟಣದಲ್ಲಿ ಇರ್ತಾನೆ. ಅಬ್ರಹಾಮನ ಮನೆಗೆ ಎಂಟ್ರಿ ಆದಂತ ದೇವದೂತರು ಅಲ್ಲಿ ಕೂಡ ಹೋಗ್ತಾರಾ ಇಲ್ಲ? ನನ್ನ ಬೈಬಲಲ್ಲಿ ಹಂಗೆ ಇದೆ, ನಿಮ್ಮ ಬೈಬಲಲ್ಲಿ ಹಂಗೆ. ಸ್ತೋತ್ರ. ಈಗ ಈ ದೇವದೂತರು ಲೋಟನ ಮನೆಗೆ ಹೋಗುವಾಗ ಆ ಸೊದೋಮ್ ಗುಮರ ಪಟ್ಟಣ ಭಯಂಕರ ಪಾಪದಲ್ಲಿ ತುಂಬಲ್ಪಟ್ಟಿರ್ತದೆ. ಅಲ್ಲಿರೋ ಜನ ಪುರುಷರನ್ನು ಬಿಡ್ತಾ ಇಲ್ಲ, ವಯಸ್ಸಾಗಿರುವಂತವ್ರನ್ನು ಬಿಡ್ತಾ ಇಲ್ಲ. ಅಷ್ಟು ಕ್ರೂರ ಪಾಪದಲ್ಲಿ ತುಂಬಲ್ಪಟ್ಟಿದೆ. ಈ ದೇವದೂತರು ಅತಿಥಿಗಳಾಗಿ ಅವರ ಮನೆ ಒಳಗಡೆ ಹೋಗಿದ್ದ ಸುದ್ದಿ ಊರ್ ಜನರು ಗೊತ್ತಾಗ್ಬಿಡುತ್ತೆ. ಅವಾಗ ಊರ್ ಜನರು ಏನ್ ಮಾಡ್ತಾರೆ ಗೊತ್ತಾ? ಲೋಟ ಊರ್ ಜನರಲ್ಲಿ ಏನ್ ಮಾಡ್ತಾರೆ? ಅವ್ರನ್ನ ಬಿಡು, ಯಾರು ನೋಡ್ಬೇಕು, ಅವರೊಟ್ಟಿಗೆ ನಾವು ಸಂಗಮಿಸ್ಬೇಕಂತ ಹೇಳ್ತಾರೆ, ಅವ್ರ ಜೊತೆ ನಾವು ಸೇರ್ಬೇಕು ಅಂತ ಹೇಳ್ತಾರೆ. ಆಗ ಲೋಟ ಏನ್ ಮಾಡ್ತಾನೆ ಗೊತ್ತಾ? ಅವ್ರನ್ನ ಮರೆ ಮಾಡ್ತಾನೆ, ಅವ್ರನ್ನ ಬಚ್ಚಿಡ್ತಾನೆ, ಅವ್ರನ್ನ ಭದ್ರವಾಗಿ ಬಚ್ಚಿಡ್ತಾನೆ. ಅವ್ರನ್ನ ಮರೆ ಮಾಡ್ಬಿಟ್ಟು ಅವ್ನು ಹೇಳ್ತಾನೆ, ನೋಡಪ್ಪ, ಒಂದು ವೇಳೆ ನನ್ನ ಮಕ್ಕಳನ್ನ ಬೇಕಾದ್ರೆ ಬಿಡ್ತೀನಿ. ನನ್ನ ಮಕ್ಕಳು ಯಾರು ಗೊತ್ತಾ? ಪುರುಷರನ್ನ ಅರಿಯದೇ ಇರುವಂತವ್ರು. ಎಂತ ಸಾಕ್ಷಿ ನೋಡ್ರಿ ಮಕ್ಕಳಿಗೆ. ಪುರುಷನನ್ನ, ಹುಡುಗನನ್ನ, ಗಂಡಸನನ್ನ ಅರಿಯದೇ ಇರುವಂತ ಮಕ್ಕಳು ನನ್ನ ಮನೆ ಒಳಗಡೆ ಹೆಣ್ಮಕ್ಳಿದ್ದಾರೆ, ಅವ್ರು ಬೇಕಾದ್ರೆ ಕೊಡ್ತೀನಿ, ಅವ್ರು ಬೇಕಾದ್ರೆ ಬಿಡ್ತೀನಿ. ಆದ್ರೆ ನಾನು ಮರೆ ಮಾಡೋರನ್ನ ಮಾತ್ರ ಬಿಡಲ್ಲ. ನಿನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನ್ನಲ್ಲಿ ಯಥಾರ್ಥವಾದ ಕ್ರಿಸ್ತನ್ ಪ್ರೀತಿ ಇರಲಿ. ಆ ಪ್ರೀತಿ ಎಲ್ಲವನ್ನ ಮರೆ ಮಾಡುತ್ತೆ. ಎಲ್ಲರ ತಪ್ಪುಗಳನ್ನ, ಕೊರತೆಗಳನ್ನ, ಬಲಹೀನತೆಗಳನ್ನ ಎಲ್ಲವನ್ನ ಮರೆ ಮಾಡುವಂತ ಪ್ರೀತಿ ಇವತ್ತು ನಿನ್ನ ಒಳಗಡೆ ಪ್ರಕಟವಾಗಲಿ. ಯೇಸು ಪೇತ್ರನ ಕೇಳಿದ್ರೆ ಹೇಳ್ತಾವ್ರೆ, ನೀನು ನನ್ನ ಪ್ರೀತಿ ಮಾಡ್ತೀಯಾ? ನೀನು ನನ್ನ ಪ್ರೀತಿ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ಸುಳ್ಳು ಹೇಳ್ಬೇಡ್ರಿ. ಇವತ್ತು ನಮ್ಮ ಮನೆಗಳಿಗೆ ರಾಜಕಾರಣಿಗಳಿಗೆ ನ್ಯೂಸ್ ಚಾನಲ್ ಬೇಕು, ರಾಜಕಾರಣಿಗಳಿಗೆ ನ್ಯೂಸ್ ಪೇಪರ್ ಬೇಕು. ಇವತ್ತು ನಮ್ಮಗಳಿಗೆ ನ್ಯೂಸ್ ಚಾನಲ್ ಬೇಕಾಗಿಲ್ಲ, ನ್ಯೂಸ್ ಪೇಪರ್ ಬೇಕಾಗಿಲ್ಲ. ನ್ಯೂಸ್ ಚಾನಲ್ ನಾವೇ ಆಗ್ಬಿಡ್ತೀವಿ, ನ್ಯೂಸ್ ಪೇಪರ್ ನಾವೇ ಆಗ್ಬಿಡ್ತೀವಿ. ನ್ಯೂಸ್ ಪೇಪರ್ ಹಾಕೋರು ನೋಡಿದ್ದೀರಾ? ನ್ಯೂಸ್ ಪೇಪರ್ ಹಾಕೋರು ನೋಡಿದ್ದೀರಾ? ಕೆಲವು ಜನರು ಹಾಕೋರು ಇರ್ತಾರೆ ಸಭೆಗಳಲ್ಲಿ. ನ್ಯೂಸ್ ಪೇಪರ್ ಎಲ್ಲ ಹಾಕ್ತಾರೆ. ನ್ಯೂಸ್ ಪೇಪರ್ ಹಾಕೋನು ಮೊನ್ನೆ ನೋಡೋ ಒಂದು ವಿಡಿಯೋದಲ್ಲಿ ಗಾಡಿ ಓಡಿಸ್ಕೊಂಡು ಮಗ ಆ ಮನುಷ್ಯ ಗಾಡಿನ ನಿಲ್ಸಲ್ಲ, ಓಡಿಸ್ಕೊಂಡು ಹೋಯ್ತಾನೆ ಇರ್ತಾನೆ. ಪೇಪರ್ ಕರೆಕ್ಟಾಗಿ ಬಿಸಾಕ್ತಾನೆ, ಸರ್ರ ತಿರ್ಕೊಂಡು ಮನೆ ಅದೆಷ್ಟು ಸುಮಾರು ದೂರದಿಂದ ಬಿಸಾಕ್ತಾನೆ, ಕರೆಕ್ಟಾಗಿ ಮನೆ ಒಳಗಡೆ ಬೀಳ್ತದೆ. ಹಲ್ಲೆಲೂಯಾ. ನನಗೆ ಮೊನ್ನೆ ಶಾಕ್ ಆಯ್ತು. ಈಗ ಮೊನ್ನೆ ಸೋಮವಾರ ಸಾಯಂಕಾಲ ಚರ್ಚು ಕಟ್ಟಬಾರ್ದು ಅಂತೇಳಿ ಫೈಟ್ ನಡೀತು. ಈ ಮಾತು ಆಲ್ರೆಡಿ ಬೇರೆ ಸಭೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಓ, ಪಾಸ್ಟರ್ ಚರ್ಚ್ ಕಟ್ಟೋದು ನಿಲ್ಲಿಸ್ಬಿಟ್ರಂತೆ. ಇನ್ನೆಂತ ನ್ಯೂಸ್ ಪೇಪರ್ ಇರ್ಬೇಕು ನಮ್ಮ ಸಭೆಯಲ್ಲಿ. ಅಯ್ಯಯ್ಯೋ, ನನಗೂ ಪಾಸ್ಟರ್ಗೆ ಶಾಕ್ ಆಗೋಯ್ತು.
ಓ ಪಾಸ್ಟ್ ಚರ್ಚ್ ಕಟ್ಟಕ್ಕೆ ಹೋಗಿದ್ರಂತೆ, ಸ್ಟಾಪ್ ಮಾಡ್ಬಿಟ್ರಂತೆ, ಸ್ಟಾಪ್ ಮಾಡ್ಬಿಟ್ರು. ಯಾರ್ಯಾರೋ ಫೋನ್ ಮಾಡಿ ಇನ್ನೊಬ್ರಿಗೆ ಹೇಳಿ ಅವ್ರು ನಮಗೆ ಹೇಳ್ತಾರೆ. ಅಲ್ಲೇಲೂಯ. ಅಪ್ಪ, ಅಂತ ನ್ಯೂಸ್ಗಳನ್ನ ಬ್ಯಾನ್ ಮಾಡು ದೇವ್ರ ನಮ್ಮ ಸಭೆಯಲ್ಲಿ. ಅಂತ ನ್ಯೂಸ್ ಪೇಪರ್ಗಳನ್ನ ಸುಟ್ಟಾಕ್ಬಿಡಪ್ಪ ನಮ್ಮ ಸಭೆಯಲ್ಲಿ. ಅಲ್ಲೇಲೂಯ. ಪ್ರೀತಿ ಬಹು ತಾಳ್ಮೆ ಉಳ್ಳದು. ನಾನು ಅದು ಮಾತಾಡ್ಬೇಕಂತ ಮಾತಾಡ್ತಾ ಇಲ್ಲ, ಪ್ರೀತಿ ಕುರಿತು ಮಾತಾಡ್ತೇನೆ. ಎಲ್ಲ ಮರೆ ಮಾಡುತ್ತೆ, ಪ್ರೀತಿ ಕ್ಷಮಿಸುತ್ತೆ, ಪ್ರೀತಿ ಬಹು ತಾಳ್ಮೆ ಉಳ್ಳದು. ಪ್ರೀತಿ ಎಲ್ಲ ಏನ್ ಮಾಡುತ್ತೆ? ಮರೆ ಮಾಡು. ಸರಿ, ಈಗ ನಾನು ಉದಾಹರಣೆಗೆ ಹೇಳೋದು, ಈಗ ಸಭೆಯಲ್ಲಿ ಚರ್ಚು ಕಟ್ಟೋದು ಸ್ಟಾಪ್ ಆಗಿಲ್ಲ ಯೇಸುವಿನ ನಾಮದಲ್ಲಿ, ಅವ್ರು ಬಂದು ನಿಲ್ಸಿದಾರೆ ಅಷ್ಟೇ. ಆಲ್ರೆಡಿ ಎಲ್ಲಾ ಕಡೆ ಪುಕಾರ ಆಗೋಯ್ತು. ಅದು ಯಾರು ಹೇಳೋದು? ದೇವ್ರು ಅವ್ರನ್ನ ಮುಟ್ಟಬೇಕು. ಅವ್ರು ಬಿತ್ತಿದಾರೆ, ಕುಯ್ತಾರೆ. ಈಗ ನಾನು ಹೇಳಿದ ಅವ್ರ ಮನೆಯಲ್ಲಿ ಅವ್ರ ಮಗು, ಯಾರಾದ್ರೂ ಒಂದು ಮಗು ವ್ಯಭಿಚಾರ ಮಾಡಿನೋ, ಕೊಲೆ ಮಾಡಿನೋ, ಇನ್ನೊಂದೇನೋ ಮನೇಲಿ ನಡೆದಂತ ತೆಗೆದುಕೊಂಡು ಹೋಗ್ಬಿಟ್ಟು ಪಬ್ಲಿಕ್ ಮಾಡ್ತಾರಾ? ಯಾಕೆ? ನಮ್ಮ ವಿಷಯ ಏನ್ ವಿಷಯ ಅದು? ಹಲ್ಲೆಲೂಯಾ. ಆದ್ರೆ ಯೇಸು ಹೇಳ್ತಾ ಇದಾರೆ, ನೀನ್ ನನ್ನ ಪ್ರೀತಿ ಮಾಡ್ತೀಯಾ? ಹಲ್ಲೆಲೂಯಾ. ನೀನ್ ನನ್ನ ಪ್ರೀತಿ ಮಾಡೋದಾದ್ರೆ ಎಲ್ಲವನ್ನ ಮರೆ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ. ಅಂತ 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 ನ್ಯೂಸ್ ಚಾನಲ್ ಉಳ್ಳವರು, ಅಂತ ನ್ಯೂಸ್ ಪೇಪರ್ ಉಳ್ಳವರು ನಮ್ಮ ಸಭೆಗೆ ಅಗತ್ಯ ಇಲ್ಲ. ಹಲ್ಲೆಲೂಯಾ. ಯಥಾರ್ಥವಾದ ವಿಶ್ವಾಸಿಗಳಾದ್ರೆ, ನಂಬಿಗಸ್ತ ವಿಶ್ವಾಸಿಗಳಾಗಿದ್ರೆ ಸಭೆಯಾಗಿ ಸೇರಿ ಕೂತು ಪ್ರಾರ್ಥನೆ ಮಾಡೋರಾಗಿರ್ತಾರೆ, ಅದನ್ನ ಬಹಿರಂಗಪಡಿಸೋರಾಗಿರೋಲ್ಲ. ಪ್ರೀತಿ ಎಲ್ಲವನ್ನ ಮರೆ ಮಾಡುತ್ತೆ. ಆಮೇಲೆ ಪ್ರೀತಿ ಎಲ್ಲವನ್ನ ಏನ್ ಮಾಡುತ್ತೆ? ನಿಮ್ಮ ಯಜಮಾನ್ರು ನೀವು ಸಹಿಸ್ಕೊತಾ ಇದ್ದೀರಾ? ನಿಮ್ಮ ಮಕ್ಕಳು ನೀವು ಸಹಿಸ್ಕೊತಾ ಇದ್ದೀರಾ? ನಿಮ್ಮ ಹೆಂಡತಿ ನೀವು ಸಹಿಸ್ಕೊಳ್ತಾ ಇದ್ದೀರಾ? ನಿನ್ನ ಗಂಡ ಬಜಾರ ಅಂತ ಗೊತ್ತು, ಸಹಿಸ್ಕೊ. ನಿನ್ನ ಹೆಂಡತಿ ಪಂಡ್ರಿ ಬಾಯಿ ಅಂತ ಗೊತ್ತು, ಅಥವಾ ನಿನ್ನ ಹೆಂಡತಿ ಬಜಾರಿ ಅಂತ ಗೊತ್ತು. ನೀನೇನು ಮಾಡಬೇಕು? ಅಷ್ಟೇ. ಗಂಟೆ ಹಾಕ್ಬಿಟ್ಟಿದ್ಯಾ, ಸಾಯವರೆಗೂ ಅದನ್ನೇ. ಕರ್ತನ ಹೇಳ್ತಾನೆ, ಆಮೇನ್ ಕರ್ತನೆ ಹಾಗೇ ಆಗಲಿ. ಅಂದರೆ ಗಂಡ ಹೆಂಡತಿ ಹಾಕ್ಬಿಟ್ರು ಅಂದರೆ ಹಾಗೆ ಆಗಲಿ ಅಂತ ಸಾಯವರೆಗೂ. ಚೇಂಜಸ್ ಎಲ್ಲ ಇಲ್ಲ ಇಲ್ಲಿ. ಎಕ್ಸ್ಚೇಂಜ್ ಮೇಳ ಎಲ್ಲ ಇಲ್ಲ ಇಲ್ಲಿ. ಸಾಯವರೆಗೂ ಒಂದೇ ಹೆಂಡತಿ, ಸಾಯವರೆಗೂ ಒಂದೇ ಗಂಡ. ಮಿಂಡನ್ ಇಟ್ಕೊಂಡವ್ರೆ, ಅದು ಬೇರೆ. ಸೌತಿನ ಇಟ್ಕೊಂಡಿದ್ದಾರೆ, ಅದು ಬೇರೆ. ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದೇವ್ರು ಹೇಳ್ತಾರೆ, ನೀನು ನನ್ನ ಪ್ರೀತಿ ಮಾಡ್ತೀಯ? ನೀನು ನನ್ನ ಪ್ರೀತಿ ಮಾಡ್ತೀಯ? ನೀನು ನನ್ನ ಪ್ರೀತಿ ಮಾಡೋದಾದ್ರೆ ಎಲ್ಲವನ್ನ ಹೇಳ್ರಿ. ಈಗ ಸಹಿಸ್ಕೊಳ್ಳೋರು ಸ್ತೋತ್ರ ಮಾಡು. ಆಮೇನ ಆಮೇನಾ? ಯಾರ ಭಾಷೆ ಹೇಳ್ದಂಗೆ ಅಮ್ಮವಾ? ಆಮೇನಾ? ಪ್ರೈಸ್ ದಿ ಲಾರ್ಡ್. ಎಲ್ಲ ಸಹಿಸ್ಕೊಬೇಕು, ಹೋರಾಟಗಳನ್ನ ಸಹಿಸ್ಕೊಬೇಕು, ನಿಂದನೆಗಳನ್ನು ಸಹಿಸ್ಕೊಬೇಕು, ಎಲ್ಲ ತರದ ಪ್ರಶ್ನೆಗಳನ್ನು ಸಹಿಸ್ಕೊಳ್ಬೇಕು. ದೇವರ ವಾಕ್ಯ ಹೇಳ್ತದೆ, ಬಲ ಮೀರಿದ ಶೋಧನೆಗಳು ಬರೋದಿಲ್ಲ. ಒಂದು ವೇಳೆ ಬಂದ್ರೆ ನಾನೇ ಮಾರ್ಗವನ್ನು ಸಿದ್ಧ ಮಾಡಿಕೊಡ್ತೀನಿ. ಎಲ್ಲವನ್ನ ಸಹಿಸ್ಕೋ. ಹಲ್ಲೆಲೂಯಾ. ಪ್ರೀತಿಯು ಎಲ್ಲವನ್ನ ಸಹಿಸ್ಕೊಳ್ಳುತ್ತೆ. ನಿನ್ನ ಗಂಡನ ಸಹಿಸ್ಕೋ, ಹೆಂಡತಿನ ಸಹಿಸ್ಕೋ, ಮಕ್ಕಳನ್ನ ಸಹಿಸ್ಕೋ, ಸಭೆನ ಸಹಿಸ್ಕೋ, ಸೇವಕರನ್ನ ಸಹಿಸ್ಕೋ, ಹೋರಾಟಗಳನ್ನ ಸಹಿಸ್ಕೋ. ಅವಕ್ಕೆಲ್ಲ ಒಂದು ದಿನ ಬರ್ತದೆ. ಹಲ್ಲೆಲೂಯಾ. ಸಹಿಸ್ಕೋ. ಆಗರಳಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಓಡ್ ಬಂದ್ಬಿಡ್ತಾಳೆ. ಬೇಡ, ಪ್ರಸಂಗ ಬೇರೆ ಕಡೆ ಹೋಗುತ್ತೆ, ನಾನು ಈ ಕಡೆ ಬಂದ್ಬಿಡ್ತೀನಿ. ನಾನು ಫಸ್ಟೇ ಹೇಳಿದೆ, ಪ್ರಿಪೇರ್ ಆಗಿ ನಾನು ಇಲ್ಲಿ ಬಂದಿಲ್ಲ ಅಂತ. ಇಲ್ಲಿ ಕುತ್ಕೊಂಡು ದೇವ್ರು ಕೊಟ್ಟರು ವಾಕ್ಯ ಓಪನ್ ಮಾಡಿ ನಿಂತ್ಕೊಂಡಿದ್ದೀನಿ ಅಷ್ಟೇ. ಪ್ರೀತಿ ಬರುತ್ತೆ. ನಾನು ಓದಿದ ವಾಕ್ಯದಲ್ಲಿ ಪ್ರೀತಿ ಇದೆ. ಹಲ್ಲೆಲೂಯಾ. ಯೇಸುವಿನ ಪ್ರೀತಿಯಲ್ಲಿ ಪ್ರಕಟ ಆಗ್ತಾ ಇದೆ. ಅದಕ್ಕೆ ಯೇಸು ಅವಳ ಪರ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗರಳಿಗೆ ಸಹಿಸ್ಲಿಕ್ಕಾಗಿಲ್ಲ. ಹೋರಾಟ, ಆ ಮಾತು, ಆ ವಿಷಯ, ಆ ಕಾರ್ಯಗಳು ಆಗರಳಿಗೆ ಸಹಿಸ್ಲಿಕ್ಕೆ ಆಗದಿರುವ ನಿಮಿತ್ತವಾಗಿ
ಹಾಗಾಳು ಏನ್ ಮಾಡ್ತಾಳೆ? ಮನೆ ಬಿಟ್ಟು ಓಡೋಗ್ಬಿಡ್ತಾಳೆ. ಹಲ್ಲೆಲೂಯಾ. ಸಹಿಸ್ಕೊಳ್ರಿ, ಪ್ರತಿಫಲ ಇದೆ. ಯಥಾರ್ಥದ ಪ್ರೀತಿ ಇದೆಯಾ? ಎಲ್ಲ ಕಾರ್ಯಗಳ ಮೇಲೆ ನಡೆಯುತ್ತೆ. ಹಲ್ಲೆಲೂಯಾ. ಇಷ್ಟೊತ್ತು ನಾನೇನ್ ಮಾಡಿದೆ? ಪರಿಚಯ ಮಾಡಿದೆ. ಹಲ್ಲೆಲೂಯಾ. ಒಂದು 90 ಕುಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ನಿಮ್ಮ ಹತ್ರ ಮಾತಾಡೋಕ್ಕೆ ನಾನು ಶಕ್ತಿ ಉಳ್ಳವನಾಗಬೇಕಲ್ಲ. ಇಷ್ಟೊತ್ತು ನಾನೇನು ಮಾಡಿದೆ? ಪರಿಚಯ ಮಾಡಿದೆ. ಈಗ ಸಾರಾಂಶದ ಒಳಗಡೆ ಹೋಗ್ತಾ ಇದ್ದೇನೆ, ಪ್ರಸಂಗದ ಒಳಗಡೆ ಹೋಗ್ತಾ ಇದ್ದೇನೆ. ದೇವರ ಆತ್ಮ ಹೆಂಗ್ ಕೊಂಡೋಗ್ತಾನೋ ಕೊಂಡೋಗ್ಲಿ. ಪ್ರೈಸ್ ದಿ ಲಾರ್ಡ್. ಆ ಸ್ತ್ರೀ ಯಾರಪ್ಪ ಅಂದ್ರೆ ಸತ್ತು ಹೋದ ಲಾಜರನ ಅಕ್ಕ. ಯೋಹಾನನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಅಲ್ಲೊಬ್ಬ ಲಾಜರನಿರ್ತಾನೆ. ಅವನು ಯೇಸುವಿಗೆ ಸ್ನೇಹಿತನಾಗಿರ್ತಾನೆ, ಪ್ರಿಯನಾಗಿರ್ತಾನೆ. ಈ ಲಾಜರನ ಅಕ್ಕನೇ ಮಾರ್ತಾ ಮರಿಯ. ಈಗ ಇಲ್ಲಿ ಯೇಸುವಿನ ತಲೆಯ ಮೇಲೆ ಜಡ ಮಾಂಸ ತೈಲವನ್ನ ಹಚ್ಚುತ್ತಾ ಇರೋದು ಬೇರೆ ಯಾರು ಅಲ್ಲ, ಆ ಲಾಜರನ ಅಕ್ಕ ಆಗಿರುವಂತ ಮರಿಯಳೆ. ಈ ಮರಿಯಳು ಯಾಕೆ ಯೇಸುವಿನ ತಲೆ ಮೇಲೆ ಅಷ್ಟೊಂದು ಬೆಲೆ ಉಳ್ಳ ತೈಲವನ್ನ ಹಚ್ಚಿ ಅವಳ ತಲೆ ಕೂದಲು ತೆಗೆದು ಕಣ್ಣೀರು ಅವಳ ಕಾಲ ಮೇಲೆ, ಯೇಸುವಿನ ಕಾಲುಗಳ ಮೇಲೆ ಕಣ್ಣೀರನ್ನು ಸುರಿಸಿ ಆ ಕಣ್ಣೀರಿನಲ್ಲಿ ಯೇಸುವಿನ ಪಾದವನ್ನ ಅವಳ ಕೂದಲಿನಲ್ಲಿ ಒರೆಸ್ತಾ ಇದ್ದಾಳೆ. ಯಾಕೆ ಅಂದ್ರೆ ಅವಳು ಯೇಸುವನ್ನ ಅಷ್ಟರ ಮಟ್ಟಿಗೆ ಪ್ರೀತಿ ಮಾಡೋಳಾಗಿದ್ಲು. ಯೇಸುವಿನ ಪ್ರೀತಿಯ ಮುಂದಗಡೆ ಎಲ್ಲವೂ ಜುಜುಬಿಯಾಗಿ ಕಾಣುತ್ತೀರಿ. ಯೇಸುವಿನ ಪ್ರೀತಿಯ ಮುಂದಗಡೆ ಎಲ್ಲವೂ ಚಿಕ್ಕದಾಗಿ ಕಾಣುತ್ತೀರಿ. ಆದ್ರೆ ಇವಳು ಮರಿಯಳಾಗಿದ್ಲು. ಈ ರೀತಿ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂದ್ರೆ ಇವಳಿಗೆ ಒಂದು ಕಾರ್ಯ ದೇವರು ಮಾಡಿರ್ತಾಳೆ. ಇವಳಿಗೆ ಒಂದು ಕಾರ್ಯವನ್ನ ದೇವರು ಮಾಡಿರ್ತಾರೆ. ಆ ಕಾರ್ಯ ಏನಪ್ಪ ಅಂದ್ರೆ ಯೇಸು ಸ್ವಾಮಿ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಒಂದು ಸ್ತ್ರೀನ ಎಳ್ಕೊಂಡು ಬರ್ತಾರೆ. ಯೇಸು ಸ್ವಾಮಿ ಒಂದು ಜಾಗದಲ್ಲಿ ಕೂತಿರ್ತಾರೆ. ಆ ಜಾಗದಲ್ಲಿ ಒಂದು ಸ್ತ್ರೀಯನ್ನ ಎಳ್ಕೊಂಡು ಬರ್ತಾರೆ. ಯಾಕೆ ಎಳ್ಕೊಂಡು ಬರ್ತಾರೆ ಅಂದ್ರೆ ಅವಳು ವ್ಯಭಿಚಾರ ಮಾಡ್ತಾ ಇರ್ತಾಳೆ. ಒಬ್ಬ ಪುರುಷನೊಟ್ಟಿಗೆ ವ್ಯಭಿಚಾರ ಮಾಡ್ತಾ ಇರುವಾಗಲೇ ಸಿಕ್ಕಾಕೊಂಡ್ಬಿಡ್ತಾಳೆ. ಹಳೆ ಒಡಂಬಡಿಕೆಯ ಪದ್ಧತಿ ಪ್ರಕಾರವಾಗಿ ಆ ರೀತಿ ವ್ಯಭಿಚಾರ ಮಾಡ್ತಾ ಇರುವಾಗಲೇ ಯಾರಾದ್ರೂ ಸಿಲುಕಿಕೊಂಡರೆ, ಗೊತ್ತಾದರೆ ಅಂಥವ್ರನ್ನ ಏನ್ ಮಾಡಬೇಕು ಗೊತ್ತಾ? ನೋಡಿದಂಥವ್ರು ಅಲ್ಲೇ ಕಲ್ಲುಗಳನ್ನು ತೆಗೆದುಕೊಂಡು ಅವನ ಮೇಲೆ ಕಲ್ಲುಗಳನ್ನು ಎಸೆದು ಅಲ್ಲೇ ಕೊಲ್ಲಬೇಕು. ಜನರ ಪ್ರೀತಿ ಬೇರೆ, ಯೇಸುವಿನ ಪ್ರೀತಿ ಬೇರೆ. ಅಲ್ಲಿ ತಪ್ಪು ಮಾಡಿದ್ದು ಸ್ತ್ರೀ ಒಬ್ಬಳು ಮಾತ್ರವಲ್ಲ, ಪುರುಷನು ಸೇರಿ ತಪ್ಪು ಮಾಡಿದ್ದು. ದಂಡನೆ ಆದ್ರೆ ಇಬ್ಬರಿಗೂ ದಂಡನೆ ಆಗಬೇಕು, ಶಿಕ್ಷೆ ಆದ್ರೆ ಇಬ್ಬರಿಗೂ ಶಿಕ್ಷೆ ಆಗಬೇಕು. ಕಲ್ಲು ಬಿದ್ದರೆ ಇಬ್ಬರ ಮೇಲೂ ಕಲ್ಲು ಬೀಳಬೇಕು. ಆದ್ರೆ ಒಬ್ಬನನ್ನ ಬಿಟ್ಟಿದ್ದಾರೆ, ಒಬ್ಬನನ್ನ ಮಾತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಇದು ಲೋಕದ ಪ್ರೀತಿ. ಬಟ್ ಯೇಸುವಿನ ಪ್ರೀತಿ ಹಾಗಲ್ಲ. ಮನುಷ್ಯನ ಹಾಗೆ ಅಲ್ಲ ಯೇಸುವಿನ ಪ್ರೀತಿ. ಅದು ಶುದ್ಧವಾದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾದ ಪ್ರೀತಿ ಯಾವುದಾದರೂ ಒಂದು ಇದ್ರೆ ಅದು ಯೇಸುವಿನ ಪ್ರೀತಿ. ಆ ಯೇಸುವಿನ ಪ್ರೀತಿಯ ನಿಮಿತ್ತವಾಗಿ ಇವತ್ತು ನಾವು ಇಲ್ಲಿ ಕುತ್ಕೊಂಡಿದ್ದೇವೆ, ಜೀವಂತವಾಗಿದ್ದೇವೆ. ಹಲ್ಲೆಲೂಯಾ. ಈಗ ಈ ಸ್ತ್ರೀಯನ್ನ ಸಿಕ್ಕಾಕೊಂಡಿರುವಾಗ್ಲೇ ಕಲ್ಲುಗಳನ್ನು ಎಸೆದು ಕೊಲ್ಲು ಸಾಯಿಸಬೇಕು. ಆದ್ರೆ ಇವರೆಲ್ಲೇನು ಮಾಡ್ತಾ ಇದ್ದಾರೆ? ಇಲ್ಲ, ಇಲ್ಲೊಬ್ಬ ಗುರು ಇದ್ದಾನೆ, ಯೇಸು ಇದ್ದಾನೆ, ಅವನ ಹತ್ರ ಕರ್ಕೊಂಡು ಹೋಗೋಣ, ನೋಡೋಣ ಅವನೇನು ಮಾಡ್ತಾನೋ ಅಂತೇಳಿ ಆ ಸ್ತ್ರೀಯನ್ನ ಕರ್ಕೊಂಡು ಬರ್ತಾರೆ. ಆ ಸ್ತ್ರೀನ ಕರ್ಕೊಂಡು ಬರುವಾಗ ಯೇಸು ಕೆಳಗಡೆ ಕೂತ್ಕೊಂಡು ಇರ್ತಾರೆ. ಜನರೆಲ್ಲ ಹೇಳ್ತಾರೆ, ಇವಳು ವ್ಯಭಿಚಾರ ಮಾಡ್ತಾ ಇರುವಾಗಲೇ ಸಿಕ್ಕಾಕೊಂಡ್ಲು. ಮೋಶೆಯ ಧರ್ಮಶಾಸ್ತ್ರದ ಗ್ರಂಥ ಹೇಳೋ ಪ್ರಕಾರವಾಗಿ ಇಂಥವ್ರನ್ನ ಕಲ್ಲೆಸೆದು ಕೊಲ್ಲಬೇಕು. ಈಗ ಇವಳು ಸಿಕ್ಕಿದಾಳೆ, ಏನ್ ಮಾಡಬೇಕು ಅಂತ ಕೇಳ್ತಾರೆ. ಅವಾಗ ಯೇಸು ಏನು ಮಾತಾಡಲ್ಲ, ಸೈಲೆಂಟಾಗಿ ಬರಿತಾ ಇರ್ತಾರೆ. ಇಲ್ಲಿ ನೆಲದ ಮೇಲೆ ಬರಿತಾ ಇರ್ತಾರೆ, ಏನೋ ಬರಿತಾ ಇರ್ತಾರೆ. ಮತ್ತೆ ಅವ್ರು ಕೇಳ್ತಾರೆ, ಈ ರೀತಿ ಇವಳು ಹಿಂಗ್ ಮಾಡಿದಾಳೆ, ಏನ್ ಮಾಡೋದು ಅಂತ ಕೇಳುವಾಗ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ವೋ
ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ವೋ, ನಿಮ್ಮಲ್ಲಿ ಯಾರು ತಪ್ಪೇ ಮಾಡಿಲ್ವೋ ಅವ್ರು ಫಸ್ಟ್ ಕಲಿಸಿರಿ ಅಂತ ಹೇಳಿದ ತಕ್ಷಣ ಕೆಳಗಡೆ ಹಾಗೇ ಬರ್ಕೊಂಡು ಬರ್ದಾಗಿದ ತಕ್ಷಣ ನೋಡ್ತಾರೆ, ಒಬ್ರು ಇಲ್ಲ. ಅಂದ್ರೆ ಮಾತಾಡೋರಲ್ಲ, ತಪ್ಪು ಕಂಡಿಡಿಯವರಲ್ಲ, ನ್ಯಾಯ ಮಾಡೋರಲ್ಲ, ಪರಿಶುದ್ಧರಲ್ಲ. ಹಲ್ಲೆಲೂಯಾ. ಯೇಸು ಮಾತ್ರ ಪರಿಶುದ್ಧನಾಗಿ, ತಪ್ಪಿಲ್ಲದವನಾಗಿ, ತಪ್ಪು ಮಾಡದೇ ಇರುವವನಾಗಿ, ನಾನು ಯೇಸು ಮಾತ್ರ ಅಲ್ಲಿ ನಿಂತಿದ್ದಾರೆ. ನಾನು ಯೇಸು ಒಂದು ಮಾತಂದ್ರೆ ಗೊತ್ತಾ ಏನಂತೇಳಿ? ಅಮ್ಮ, ನಿನ್ ಮೇಲೆ ಯಾರು ಕಲ್ಲಾಕಿಲ್ವಾ, ನಿನ್ ಮೇಲೆ ಒಬ್ರು ಕಲ್ಲಿಸ್ತಿಲ್ವಾ, ನಾನು ಕೂಡ ನಿನ್ ಮೇಲೆ ಕಲ್ಲಾಕಲ್ಲ ಅಂಕಂತ ಹೇಳ್ಬಿಟ್ಟು ನಾನು ತಪ್ಪು ಮಾಡಿದೀನಿ, ನನ್ನ ಪಾಪಿ ಅಂತ ಹೇಳಿ ಎಲ್ಲ ಪಾಪ ಮಾಡಿದವರೆಲ್ಲ ಹೊಂಟೋಗ್ಬಿಟ್ರು. ನಾನು ಒಬ್ಬ ನಿಂತಿದ್ದೀನಿ, ನಾನು ಪರಿಶುದ್ಧನು, ನಾನು ಕೃಪೆ ಉಳ್ಳವನು, ನಾನು ಜನಗಳನ್ನ ಪ್ರೀತಿಸುವ ದೇವರು. ನನ್ನ ಪ್ರೀತಿಯ ನಿಮಿತ್ತವಾಗಿ ನಾನು ನಿನಗೊಂದು ಚಾನ್ಸ್ ಕೊಡ್ತೀನಿ. ನಾನು ನಿನ್ನ ಪ್ರೀತಿ ಮಾಡೋ ನಿಮಿತ್ತವಾಗಿ ನಾನು ಒಂದು ಚಾನ್ಸ್ ಕೊಡ್ತೀನಿ. ಈ ತಪ್ಪನ್ನ, ಈ ಕೆಲಸವನ್ನ, ಈ ಕಾರ್ಯವನ್ನ ಮತ್ತೆ ನೀನು ಮಾಡಬಾರ್ದು ಹೇಳಿ ಕಳಿಸ್ಬಿಡ್ತಾಳೆ. ಆ ಹೇಳಿ ಕಳಿಸುವಂತ ಸ್ತ್ರೀ ಇದ್ದಾಳಲ್ಲ, ಅವಳೇ ಈ ಮರಿಯಳು. ಅವಳೇ ಈ ಮರಿಯಳು. ಯಾರು? ಯೇಸುವಿನ ತಲೆಗೆ ತೈಲ ಹಾಕ್ತಾಳಲ್ಲ, 300 ರೂಪಾಯಿ. ಈಗ ಅಲ್ಲೊಬ್ಬ ಕಳ್ಳ ಹೇಳ್ತಾವನೆ, 300 ರೂಪಾಯಿ ಮಾರ್ರಿ ಏನೆಲ್ಲ ಮಾಡ್ಬೋದು ದಡ್ಡಿ ಅಂತ ಹೇಳ್ತಾವ. ಆದ್ರೆ ಅವಳಿದಳಲ್ಲ, ಆ ಯೇಸುವಿನ ಪ್ರೀತಿ, ಆ ಕ್ಷಮೆ, ಯಾರು ಕ್ಷಮಿಸ್ಲಿಕ್ಕೆ ಆಗದಿರುವಂತ ಕ್ಷಮೆ ಯೇಸು ಕೊಡುವಾಗ ಅದನ್ನು ಮರೀಲಿಕ್ಕಾಗದೆ ಯೇಸುವಿಗಾಗಿ ಅವಳು ಕೆಲವು ಕಾರ್ಯಗಳನ್ನ ಮಾಡ್ತಾ ಇದ್ದಾಳೆ. ನಿಮ್ಮ ಜೀವನದಲ್ಲಿ ಯೇಸು ಎಷ್ಟು ಅದ್ಭುತಗಳು ಮಾಡಿಲ್ಲ, ಎಷ್ಟು ಸಾರಿ ಕ್ಷಮಿಸಿಲ್ಲ, ಎಷ್ಟು ಸಾರಿ ಆಪತ್ತುಗಳಿಂದ, ವಿಪತ್ತುಗಳಿಂದ ಬಿಡಿಸಿಲ್ಲ. ಆದ್ರೆ ಇವತ್ತು ನಾವು ಯೇಸುವಿಗಾಗಿ ಏನ್ ಮಾಡ್ತಾ ಇದ್ದೀವಿ? ಕರ್ತನಿಗಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಜನಗಳಿಗೆ ಸುವಾರ್ತೆ ಹೇಳ್ತಾ ಇದ್ದೀವಾ? ಜನಗಳಿಗೆ ಯೇಸುವಿನ ಪ್ರೀತಿ ಸಾರ್ತಾ ಇದ್ದೀವಾ? ಜನಗಳಿಗೆ ಯೇಸುವಿನ ಕುರಿತು ಪ್ರಕಟಿಸ್ತಾ ಇದ್ದೀವಾ? ಹಲ್ಲೆಲೂಯಾ. ಈ ಪ್ರೀತಿಯನ್ನ ಜನಗಳಿಗೆ ನಾವು ಪ್ರಕಟಿಸ್ತಾ ಇದ್ದೇವಾ? ಈ ಪ್ರೀತಿಯನ್ನ ಜನಗಳಿಗೆ ನಾವು ಹಂಚುತ್ತಾ ಇದ್ದೇವಾ? ಹಲ್ಲೆಲೂಯಾ. ಆದ್ರೆ ಈ ಸ್ತ್ರೀ ಯೇಸುವಿನ ಹತ್ರ ಪಾಪ ವಿಮೋಚನೆ ಹೊಂದಿದವಳು, ಕ್ಷಮೆ ಹೊಂದಿದವಳು ಈ ಸ್ತ್ರೀ ಆಗಿದ್ಲ. ಆದ ನಿಮಿತ್ತವಾಗಿ ಯೇಸುವಿನ ಆ ತಲೆ ಮೇಲೆ ತೈಲವನ್ನ ಹಾಕ್ತಾ ಇದ್ದಾರೆ. ನಿಜವಾದ ಸಬ್ಜೆಕ್ಟ್ ಒಳಗಡೆ ನಾನು ಬರ್ತೀನಿ. ಪ್ರೈಸ್ ದಿ ಲಾರ್ಡ್. ಜನರು ಒಂದು ವೇಳೆ ಅವಳನ್ನ ಕ್ಷಮಿಸಬಹುದಾಗಿತ್ತು, ಜನಗಳು ಅವಳನ್ನ ಕ್ಷಮಿಸಬಹುದಾಗಿತ್ತು, ಕ್ಷಮಿಸಿಲ್ಲ. ಆದ್ರೆ ಯೇಸುವಿನ ಹತ್ರ ಕರ್ಕೊಂಡು ಬರ್ತಾ ಇದ್ದಾರೆ. ಬಟ್ ನಾನು ಯೇಸು ಕ್ಷಮಿಸ್ತಾ ಇದ್ದಾರ. ಹಲ್ಲೆಲೂಯಾ. ನನ್ನ ಯೇಸು ಕ್ಷಮಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವನು ಪ್ರೀತಿ ಉಳ್ಳ ದೇವರು. ಪ್ರೈಸ್ ದಿ ಲಾರ್ಡ್. ದೇವರು ಅವಳನ್ನ ಕ್ಷಮಿಸಿ ಸೇರಿಸಿಕೊಂಡ ನಿಮಿತ್ತವಾಗಿ ಇವಾಗ ಇವಳು ಧೈರ್ಯವಾಗಿ ಯೇಸು ಇರುವ ಜಾಗದಲ್ಲಿ ತೈಲವನ್ನು ತಂದು ಸುರಿತಾ ಇದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಯೇಸುವಿಗಾಗಿ ಸೇವೆ ಮಾಡುವುದಕ್ಕಾಗಿ ಮುಂದಾಗಿದ್ದಾಳೆ. ಇವತ್ತು ಯೇಸು ನಿಮಗೆ ಎಷ್ಟು ಅದ್ಭುತಗಳು ಮಾಡಿಲ್ಲ, ಎಷ್ಟು ಬಿಡುಗಡೆಗಳು ಮಾಡಿಲ್ಲ, ಎಷ್ಟು ಅತಿಶಯಗಳು ಮಾಡಿಲ್ಲ. ಇವತ್ತು ನೀವು ಯೇಸುವಿಗೆ ಸೇವೆ ಮಾಡ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಇಲ್ಲಿ ಫಾಸ್ಟ್ ನಿದ್ದೆ ಮಾಡ್ತಾ ಇದ್ದೀನಿ. ಸೇವೆ ಮಾಡೋದಿರ್ಲಿ, ಫಸ್ಟ್ ನಿದ್ದೆ ಮಾಡ್ಬಿಡೋಣ. ಮತ್ತೆ ಆ ಟೈಮ್, ಆ ಕಾಲ, ಸಮಯ ಸಿಕ್ಕಲ್ಲ ಪಾಸ್ಟ್ರೆ. ಹಲ್ಲೆಲೂಯಾ. ಆಕೆ ಯೇಸುವಿನ ಪ್ರೀತಿಯನ್ನು ತೋರ್ಪಡಿಸ್ತಾ ಇದ್ದಾರೆ ಜನಗಳ ಮುಂದಗಡೆ. ನನ್ನ ಪಾಪ, ನನ್ನ ತಪ್ಪು, ನನ್ನ ಅಪರಾಧ ಯಾರು ಕ್ಷಮಿಸದೇ ಇರುವಾಗ ಅದರ ಮಧ್ಯದಲ್ಲಿ ನನ್ನ ಯೇಸು ನನ್ನ ಅಪರಾಧವನ್ನು, ನನ್ನ ಪಾಪವನ್ನು ಕ್ಷಮಿಸಿ ನನ್ನ ಸೇರಿಸಿಕೊಂಡ. ಇವತ್ತು ಎಷ್ಟೋ ಜನರು ನಿಮಗೆ ತಪ್ಪು ಮಾಡಿದ್ದಾರೆ, ಬಟ್ ಯೇಸುವಿನ ಪ್ರೀತಿ ನಿನ್ನ ಒಳಗಡೆ ಬರಲಿ, ಅಂತವ್ರನ್ನ ಸೇರಿಸ್ಕೋ, ಕ್ಷಮಿಸು, ಮನ್ನಿಸು, ಒಂದು ಅವಕಾಶ ಕೊಡು. ಹಲ್ಲೆಲೂಯಾ. ಅವರ ತಪ್ಪು ಅವರಿಗೆ ಅರಿವಾಗಿ ಪಶ್ಚಾತ್ತಾಪ ಪಟ್ಟು ಮನೆ ತಿರುಗಿ ಬಂದ್ರೆ ಕ್ಷಮಿಸು. ನಾನು ಹೇಳ್ತಾ ಇಲ್ಲ, ದೇವ್ರ ವಾಕ್ಯ ಹೇಳ್ತದೆ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಸುಮ್ಮನೆ ಕ್ಷಮಿಸಬಾರದು. ಅವರ ತಪ್ಪು ಅವರಿಗೆ ಅರಿವಾಗಿ
ನಿನ್ನ ಹತ್ರ ಬಂದು ನಾನು ಮಾಡಿ ತಪ್ಪು ಅಂತೇಳಿ ಪಶ್ಚಾತ್ತಾಪದೊಂದಿಗೆ ಕ್ಷಮೆ ಕೇಳಿದ್ರೆ ಅಂಥವ್ರುಗಳು ಮಾತ್ರ ಕ್ಷಮಿಸ್ಬೇಕು ನೀನು. ಪಾಪ ಎಲ್ಲ ಮಾಡ್ತಾರದು ಗೊತ್ತಿದ್ರು ಕೂಡ ಸುಮ್ಮನೆ ಏನೋ ಮೇಲೆ ಬಂದ್ಬಿಟ್ಟು ಕ್ಷಮಿಸೋದು ಮತ್ತೆ ತಪ್ಪು ಮಾಡೋಂಥವ್ರು ಕ್ಷಮಿಸಬಾರ್ದು ನಾವು. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಅವ್ರ ತಪ್ಪು ಅವರ ಅರಿವಾಗಿ ಪಶ್ಚಾತ್ತಾಪದೊಂದಿಗೆ ಬಂದು ಕ್ಷಮೆ ಕೇಳಿದ್ರೆ ನಾವು ಕ್ಷಮಿಸಬೇಕು. ಯಾಕಂದ್ರೆ ಯೇಸು ನಮ್ಮನ್ನ ಕ್ಷಮಿಸಿದ್ದಾನೆ. ಇಲ್ಲಿ ಎಷ್ಟೋ ಜನರು ಕ್ಷಮಿಸದೆ ಕೂತಿರುವಂತ ಕೆಲವು ವ್ಯಕ್ತಿಗಳಿದ್ದೀರಿ ಅಂತ ದೇವ್ರು ಮಾತಾಡ್ತಾ ಇದ್ದಾರೆ. ದೇವ್ರು ಹೇಳ್ತಿದ್ರೆ ನೀನು ಕ್ಷಮಿಸ್ಬೇಕು. ನಾನು ನಿನ್ನ ತಪ್ಪುಗಳನ್ನ ನಾನು ನಿನ್ನನ್ನು ಕ್ಷಮಿಸಿದ ಹಾಗೆ ನೀನು ಇತರ ತಪ್ಪುಗಳನ್ನು ಕ್ಷಮಿಸ್ಬೇಕಂತ ಹೇಳಿ ದೇವರ ಆತ್ಮ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಪೇತ್ರನಿಗೆ ಹೇಳ್ದಂಗೆ ನಿಜವಾಗ್ಲೂ ನಿನ್ನನ್ನು ಪ್ರೀತಿ ಮಾಡೋದಾದ್ರೆ, ನಿಜವಾದ ಪ್ರೀತಿ ನಿನ್ನ ಒಳಗಡೆ ನನ್ನ ಮೇಲೆ ಇರೋದಾದ್ರೆ ನನ್ನ ಹಾಗೆ ನೀನು ನಡ್ಕೊಳ್ತೀಯ, ನೀನು ಕ್ಷಮಿಸ್ತೀಯ, ನೀನು ಮರೆ ಮಾಡ್ತೀಯ, ನೀನು ಸಹಿಸ್ಕೊಳ್ತೀಯ, ನಿನಗೆ ತಾಳ್ಮೆ ಇರ್ತದೆ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ನಿಲ್ಲಿಸ್ತೀನಿ. ಕೆಲ ಜನರು ನಿದ್ದೆ ಮಾಡ್ತಾ ಇದ್ದಾರೆ, ಅಯ್ಯೋ ನನ್ನ ಕ್ಷಮಿಸ್ತೀನಿ ಬಿಡ್ತೀನಿ, ನಿನಗೆ ಯಾಕೆ ಈಗ ಕ್ಷಮಿಸ್ತಾರನ್ನ ಕ್ಷಮಿಸು, ಕ್ಷಮಿಸದೆ ಬಿಟ್ಟಿದ್ರನ್ನೇ ಬಿಡು, ನಿನಗೆ ಸೇರಿದು. ನಿಮಗೂ ವಾಕ್ಯ ಇದೆ, ನೀನು ಕ್ಷಮಿಸಿದ್ರೇನೆ ಪರಲೋಕ ನಿನ್ನ ಕ್ಷಮಿಸೋದು, ಪರಲೋಕ ಕ್ಷಮಿಸಿದ್ರೇನೆ ನೀನು ಪರಲೋಕಕ್ಕೆ ಹೋಗೋಕ್ಕಾಗೋದು. ಈಗ ಜಡ್ ಕ್ಷಮಿಸಿದ್ರೇನೆ ನಿನಗೆ ಈಚೆ ಕಡೆ ಬರ್ಲಿಕ್ಕೆ ಸಾಧ್ಯ ಆಗೋದು. ಜಡ್ ಕ್ಷಮಿಸಿಲ್ಲ ಅಂದ್ರೆ ಜೈಲ್ ಒಳಗಡೆ ಹೋಗ್ಬೇಕು. ನಮಗೊಬ್ಬ ಜಡ್ಜ್ ಇದ್ದಾನೆ, ನ್ಯಾಯಾಧಿಪತಿ ಇದ್ದಾನೆ, ಅವನು ನಿಮ್ಮನ್ನು ಕ್ಷಮಿಸ್ಬೇಕು. ಅವನು ನಿಮ್ಮನ್ನು ಕ್ಷಮಿಸ್ಬೇಕಾದ್ರೆ ನೀವು ಇತರರ ತಪ್ಪುಗಳನ್ನ ಕ್ಷಮಿಸಬೇಕು, ನೀವು ಇತರರನ್ನ ಪ್ರೀತಿಸ್ಬೇಕು. ಹಲ್ಲೆಲೂಯಾ, ಇತರರನ್ನ ನೀವು ಸೇರಿಸ್ಕೊಳ್ಬೇಕು. ಕ್ರಿಸ್ತನ ಪ್ರೀತಿಯಲ್ಲಿ ನೀವು ಅವ್ರಿಗೆ ಮಾತಾಡಬೇಕು, ನಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಇದಕ್ಕೆ ಮೇಲೆ ನಾನು ಪ್ರಸಂಗ ಮಾಡೋದು ಅಧಿಕ ಪ್ರಸಂಗ ಆಗ್ಬಿಡ್ತದೆ. ಹಲ್ಲೆಲೂಯಾ. ಪರಿಶುದ್ಧನ ಆಗಿರೋ ದೇವರೇ, ಯಾಕಂದ್ರೆ ಕರ್ತನ ಆಲೋಚನೆ ಕೊಡ್ತಾರೆ ನಾನು ಪ್ರಸಂಗ ಮಾಡ್ಲಿಕ್ಕೆ ಆಗಲ್ಲ. ದೇವರ ಆತ್ಮ ವಾಕ್ಯ ಪ್ರಕಟಿಸದೇ ಇರುವಂಥದ್ದು ನಾನು ಪ್ರಸಂಗ ಮಾಡೋಕ್ಕಾಗಲ್ಲ. ಸೂಪರಾಗಿ ರೆಡಿ ಮಾಡ್ಕೊಂಬರಕ್ಕಾಗತ್ತೆ ನನ್ನ ಕೈಯಲ್ಲಿ. ಟೈಟಲ್ ಕೊಟ್ಟು ಶಿರೋನಾಮೆ ಕೊಟ್ಟು ಸಬ್ ಪಾಯಿಂಟ್ಗಳೆಲ್ಲ ಕೊಟ್ಕೊಂಡು ಬಂದು ಪ್ರಸಂಗ ಮಾಡೋಕ್ಕಾಗ ಬರುತ್ತೆ. ಬಟ್ ಅದರಿಂದ ಮನುಷ್ಯರಲ್ಲಿ ವ್ಯತ್ಯಾಸ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ಆತ್ಮನಿಂದ ಮಾತ್ರವೇ ಮನುಷ್ಯರಲ್ಲಿ ವ್ಯತ್ಯಾಸಗಳು ಕೊಂಡು ಬರಲಿಕ್ಕೆ ಸಾಧ್ಯ. ಎಷ್ಟೊತ್ತು ಪ್ರೀತಿ ಕುರಿತು ದೇವರು ಮಾತಾಡಿದ್ರು, ಎಷ್ಟು ತಪ್ಪುಗಳು. ದೇವರು ನಿನ್ನನ್ನು ಪ್ರೀತಿ ಮಾಡಿ ನಿನ್ನ ತಪ್ಪುಗಳು ಕ್ಷಮಿಸಿಲ್ಲ. ಇವತ್ತು ನಿನ್ನ ಇತರರ ತಪ್ಪುಗಳನ್ನ ಕ್ಷಮಿಸ್ತಾ ಇದೀಯಾ? ಇತರನ ಕ್ರಿಸ್ತನ ಪ್ರೀತಿಯಿಂದ ಪ್ರೀತಿಸ್ತಾ ಇದೆಯಾ? ಹಲ್ಲೆಲೂಯಾ. ಯೇಸು ಅವಳನ್ನು ಕ್ಷಮಿಸಿದ ನಿಮಿತ್ತವಾಗಿ ಅವಳು ಮತ್ತೆ ಆ ತಪ್ಪು ಮಾಡಿಲ್ಲ. ದೇವರೊಂದು ಅವಕಾಶ ಚಾನ್ಸ್ ಕೊಟ್ಟರು, ಅದನ್ನು ಅವಳು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಸದುಪಯೋಗ ಪಡಿಸ್ಕೊಂಡ್ಲು. ಅವಳು ಯೇಸು ಹತ್ರ ಬರುವಾಗ ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಅವಳು ಯೇಸು ಹತ್ರ ಬರುವಾಗ ಸಂಪೂರ್ಣವಾಗಿ ಟೋಟಲ್ ಮೊತ್ತವಾಗಿ ಬದಲಾಗಿದ್ದಾಳೆ. ಅವಳ ಹತ್ರ ಇರೋ ತೈಲವನ್ನ ಯೇಸುವಿನ ತಲೆ ಮೇಲೆ ಉಯ್ತಾ ಇದ್ದಾಳೆ. ಹಲ್ಲೆಲೂಯಾ. ನಿನ್ನ ಒಳಗಡೆ ಸ್ವಭಾವ ಬದಲಾಗಿ, ನಿನ್ನ ಒಳಗಡೆ ವಾತಾವರಣಗಳು ಬದಲಾಗಿ, ಅದು ಸುಗಂಧ ಅಚ್ಚಜಡ ಮಾಂಸ ಸ್ಮೆಲ್ ಆಗಿ ಯೇಸುವಿನ ಮೇಲೆ ಬೀರ್ಲಿ. ನಿನ್ನಲ್ಲಿ ನಡವಳಿಕೆ ಬದಲಾಗ್ಲಿ, ಸ್ವಭಾವ ಬದಲಾಗ್ಲಿ, ಎಲ್ಲ ಕಾರ್ಯಗಳು ಬದಲಾಗ್ಲಿ. ನಿನ್ನ ಒಳಗಡೆ ಒಂದು ಸುವಾಸನೆ ಯೇಸುವಿನ ಮೇಲೆ ಪ್ರಕಟವಾಗಲಿ. ಅವಳು ಯೇಸುವಿನ ಹತ್ರ ಬದಲಾಗಿ ಪಶ್ಚಾತ್ತಾಪದೊಂದಿಗೆ ಮಾರ್ಪಟ್ಟೊಂದಿಗೆ ಬರುವಾಗ ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ. ಅವಳ ಹಂಗೆ, ಇವಳು ಹಿಂಗೆ, ಇವಳು ಹಿಂಗೆ, ಇವಳು ಹಂಗೆ ಅಂತ ಹೇಳಿ ಏನೇನೋ ಮಾತಾಡುವಾಗ, ಆದರೆ ಯೇಸು ಮಾತ್ರ ಅವರ ಪರ ಮಾತಾಡ್ದಿರ ಯೇಸು ಅವಳ ಪರ ಮಾತಾಡ್ತಾ ಇದ್ದಾರ. ಇವಳು ಸಾಧಾರಣವಾದವಳಲ್ಲ. ನಾನೊಂದು ಚಾನ್ಸ್ ಕೊಟ್ಟೆ, ನಾನೊಂದು ಅವಕಾಶ ಕೊಟ್ಟೆ, ಅದನ್ನು ಸದುಪಯೋಗ ಪಡಿಸಿಕೊಂಡು ಬಂದಿದ್ದಾಳೆ, ಅದನ್ನು ಉಪಯೋಗಿಸಿಕೊಂಡವಳಾಗಿ ಬಂದಿದ್ದಾಳೆ. ನಾನು ಕೊಟ್ಟ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡ ನಿಮಿತ್ತವಾಗಿ ಈಗ ನಾನು ಅವಳ ಪರ ನಿಂತುಕೊಳ್ತೀನಿ. ಈಗ ನಾನು ಅವಳ ಪರ ನಿಂತ್ಕೊಳ್ತೀನಿ. ಈಗ ನಾನು ಅವಳ ಪರ ಮಾತಾಡ್ತೀನಿ. ಈಗ ನಾನು ಅವಳಿಗಾಗಿ ಎದ್ದೇಳ್ತೇನೆ.
ಪ್ರೈಸ್ ದಿ ಲಾರ್ಡ್. ನನಗೆ ಗೊತ್ತಿಲ್ಲ, ದೇವರ ಆತ್ಮ ಹೇಳ್ತಾ ಇದ್ದಾರೆ, ಕೆಲವು ಸ್ತ್ರೀಗಳಿಗಾಗಿ, ಕೆಲವು ಹೆಣ್ಣು ಮಕ್ಕಳಿಗಾಗಿ ಸ್ವರ್ಗ ಎದ್ದೇಳುವುದಕ್ಕಾಗಿ ಹೋಗ್ತದ. ಯಾರು ಏನೇನೋ ಮಾತಾಡ್ತಾ ಇದಾರೆ, ಬಟ್ ಯೇಸು ಅವರ ಪರ ಮಾತಾಡಿದಿರ, ಯೇಸು ಅವಳ ಪರ ಮಾತಾಡಿದ ಹಾಗೆ ಕೆಲವು ಸ್ತ್ರೀಗಳ ಪರ ವಾದಿಸುವುದಕ್ಕಾಗಿ, ಕೆಲವು ಸ್ತ್ರೀಗಳ ಪರ ದೇವರು ಮಾತಾಡುವುದಕ್ಕಾಗಿ ಈ ದಿನಗಳಲ್ಲಿ ಎದ್ದೇಳುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅದು ನಡೀಲಿ 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 ನಡೀಲಿ. ಅದು ಈಗಲೇ ಪ್ರಾರಂಭವಾಗಲಿ, ಈಗಲೇ ಪ್ರಾರಂಭವಾಗಲಿ. ಓ ರಬಾ ಶಬಾ ದಾಡಗಾದಬು ರಿಕಮಾನ. ದೇವರ ಆತ್ಮ ಹೇಳ್ತಾ ಇದ್ದಾರೆ, ಕೆಲವು ಸ್ತ್ರೀಗಳ ಮೇಲೆ ಕೆಲವು ತಪ್ಪು ತಪ್ಪು ಮಾತುಗಳು ತೀರ್ಪಿನ ಹಾಗೆ ಬರ್ತಾ ಇದೆ. ಆ ತೀರ್ಪಿಗೆ ವಿರೋಧವಾಗಿ, ಆ ಮಾತುಗಳಿಗೆ ವಿರೋಧವಾಗಿ ನನ್ನ ದೇವರ ಮಾತು ಹೊರ ಬರಲಿಕ್ಕಾಗಿ ಹೋಗ್ತಾ ಇದೆ. ನನ್ನ ದೇವರ ಮಾತು ಸ್ತ್ರೀಯ ಪರ ಬಂದ ನಿಮಿತ್ತವಾಗಿ ಇವತ್ತಿಗೂ ಕೂಡ ಬೈಬಲಲ್ಲಿ ಅವಳ ಹೆಸರು, ಅವಳ ಕಾರ್ಯ ಬರೆಯಲ್ಪಟ್ಟಿದೆ. ಇವತ್ತಿಗೂ ಕೂಡ ಅವಳ ಕುರಿತು ಮಾತಾಡ್ತಾ ಇದ್ದೀವಿ. ಯೇಸು ಸ್ವಾಮಿ, ನೀವೆಲ್ಲ ಸುವಾರ್ತೆಗೆ ಹೋಗ್ತಿರೋ, ಎಲ್ಲೆಲ್ಲ ಸುವಾರ್ತೆಗೆ ಹೋಗ್ತಿರೋ ಅಲ್ಲೆಲ್ಲ ಇವಳ ಕುರಿತು ಸಾರಲ್ಪಡೋಣ ದೇವರು ಹೇಳಿದ್ರು. ಕೆಲವು ವಿಷಯಗಳನ್ನ, ಒಳ್ಳೆ ವಿಷಯಗಳನ್ನ, ಒಳ್ಳೆ ಕಾರ್ಯಗಳನ್ನ ನಿಮ್ಮ ಪರವಾಗಿ ಸಾರುವಂತೆ ದೇವರು ನಿಮ್ಮ ಪರ ಮಾತಾಡುವುದಕ್ಕಾಗಿ ಹೋಗ್ತಾರಾನ. ರಬಾ ಶಾಪಾದ ಡಗಾದಬು ರಿಕಮಾನ ಪ್ರೌಢ ಪ್ರಮಾಣ. ಕೆಲವು ಸ್ತ್ರೀಗಳು ಅಳ್ತಾ ಇದ್ದೀರಿ, ನಮ್ಮ ಪರ ಮಾತಾಡೋರು ಯಾರು ಇಲ್ಲ. ಇಲ್ಲದೆ ಇರೋದನ್ನ ಇರುವ ಹಾಗೆ, ಇರುವುದನ್ನ ಇಲ್ಲದೆ ಇರುವ ಹಾಗೆ ಕೆಲವು ಗುಂಪು ಜನಗಳು ನನಗೆ ವಿರೋಧವಾಗಿ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡೋರು ಕೇಳಿಸ್ಕೊಳ್ಳುವ ಪೇಷನ್ಸ್, ತಾಳ್ಮೆ, ಶಕ್ತಿ ಅವರುಗಳಿಗಿಲ್ಲ. ನನ್ನ ಪರವಾಗಿ ಮಾತಾಡೋರು ಕೂಡ ಯಾರು ಇಲ್ಲ. ನನ್ನ ಗಂಡ ನನ್ನನ್ನು ನಂಬಿಕೊಂಡೆ, ಅವನು ಮಾತಾಡ್ತಾ ಇಲ್ಲ. ನನ್ನ ಹೆಂಡತಿಯನ್ನು ನಂಬಿಕೊಂಡೆ, ಅವಳು ಮಾತಾಡ್ತಾ ಇಲ್ಲ. ನನ್ನ ಮಕ್ಕಳನ್ನ ಆಧಾರ ಪಟ್ಟೆ, ಮಕ್ಕಳು ಮಾತಾಡ್ತಾ ಇಲ್ಲ. ರಿಲೇಷನ್ಗಳು ಮಾತಾಡ್ತಾ ಇಲ್ಲ. ನೆರೆಯವರು ಮಾತಾಡ್ತಾ ಇಲ್ಲ. ನಾನು ಏನು, ನಾನು ಹೇಗೆ, ನನ್ನ ಬುದ್ಧಿ ಏನು, ನನ್ನ ಸ್ವಭಾವ ಏನು, ನನ್ನ ನಡವಳಿಕೆ ಏನು ಎಲ್ಲ ಅವ್ರಿಗೂ ಗೊತ್ತಿದ್ರು ಕೂಡ ನನ್ನ ಪರ ಯಾರು ಮಾತಾಡ್ತಾ ಇಲ್ಲ ಅಂತೇಳಿ ವೇದನೆ ಪಡ್ತಾ ಇರುವಂತ ಸಹೋದರ, ಸಹೋದರಿಯೇ, ದೇವರು ಹೇಳ್ತಾ ಇದ್ದಾರೆ, ನಿನಗಾಗಿ ಒಂದು ಶಬ್ದ ಮೊಳಗೋದಕ್ಕಾಗಿ ಹೋಗ್ತಾ ಇದೆ. ನಿನಗಾಗಿ ಒಂದು ಶಬ್ದ ಈ ದಿನಗಳಲ್ಲಿ ಜನರ ನಡುವೆ ನಿನ್ನ ಪರ ಮೊಳಗುವುದಕ್ಕಾಗಿ ಹೋಗ್ತಾ ಇದೆ. ಆ ಶಬ್ದ ಬೇರೆ ಯಾರ್ದು ಅಲ್ಲ, ಆ ಶಬ್ದ ಯೇಸುವಿನ ಶಬ್ದ. ಯೇಸುವಿನ ಶಬ್ದ ನಿನಗಾಗಿ ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಅದಾಗೇ ನಡೀಲಿ, ಅದಾಗೆ ನಡೀಲಿ, ಹಾಗೆ ನಡೀಲಿ. ಸರ್ವಶಕ್ತನಾದ ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಸಹಿಸುತ್ತೆ, ಕ್ಷಮಿಸುತ್ತೆ, ಎಲ್ಲವನ್ನ ಮರೆ ಮಾಡುತ್ತೆ. ಆ ಪ್ರೀತಿ ನಮ್ಮ ಒಳಗಡೆ ಬರಲಿ, ಆ ಪ್ರೀತಿ ನಮ್ಮಲ್ಲಿ ನೆಲೆ ನಿಲ್ಲಿಸಲಿ. ಕೃಪೆ ಮಾಡಿ ನಡೆಸಲಿ. ನಮ್ಮನ್ನು ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಲ್ಪಡಬೇಕು. ಈ ಮಕ್ಕಳು ಅನುಗ್ರಹಿಸಲ್ಪಡಲಿ. ಬಂದ ಹಾಗೆ ಹಿಂದಿರುಗಿ ಹೋಗಬಾರದು, ವ್ಯತ್ಯಾಸವುಳ್ಳವರಾಗಿ ಹಿಂದಿರುಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಸಕಲ ವಿಷಯಗಳ ಮೇಲೆ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಪರಿಶುದ್ಧಗಳ ಮೇಲೆ, ಸಭೆ ಮೇಲೆ ಯೇಸು ಕ್ರಿಸ್ತನ ಬಣ್ಣದನಗಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ.